ಓಂ ಶಾಂತಿ. ಓಂ ಅವ್ಯಕ್ತ ಶಾಂತಿ. ಮುರಳಿ ಮಂಥನದ ಮುಂದುವರೆದ ಭಾಗ, ದಿನಾಂಕ 19/12/2025. ಈ ಮುರಳಿಯಲ್ಲಿ ಬಾಬಾ ಏನ್ ತಿಳಿಸ್ತಾ ಇದ್ದಾರೆ? ಪ್ರಪಂಚದಲ್ಲಿ ಮನುಷ್ಯಾತ್ಮರು ಬೇರೆ ಬೇರೆ ರೂಪದಲ್ಲಿ ವಿಶ್ವ ಕಲ್ಯಾಣದ ಪ್ರತಿ ಏನೇ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ನಿರೀಕ್ಷಿತ ಪ್ರಮಾಣದ ಫಲಿತಾಂಶ ಹೇಳುವಂಥದ್ದು ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅದು ನಿಜವಾಗ್ಲೂ ವಿಶ್ವ ಪರಿವರ್ತನೆ ಆಗೋದು ಯಾರಿಂದ? ಬಾಬಾರವರಿಂದ ಮತ್ತು ನೀವು ಮಕ್ಕಳ ನಿಮಿತ್ತತನದಿಂದ ಅಲ್ವಾ? ಅದನ್ನ ಪ್ರಪಂಚದ ಜನ ನೋಡ್ತಾ ಇದ್ದಾರೆ. ಹಾಗಿದ್ರೆ ನಾವೆಲ್ಲರೂ ಕೂಡ ಯಾರು? ರೂಹಾನಿ ಮಿಲಿಟರಿ, ಆತ್ಮಿಕ ಸೈನಿಕ ಅಲ್ವಾ? ಸೈನಿಕರ ಕೆಲಸ ಏನು? ಯುದ್ಧ ಹ್ಮ್. ಮಾಡೋದು. ಎಲ್ಲಿ? ಬಾರ್ಡ್ರಲ್ಲಿ ಗ್ರಹ ಯುದ್ಧನೋ, ಮನೆಯಲ್ಲಿ ಯುದ್ಧನೋ? ಯಾರ ಜೊತೆ ಯುದ್ಧ? ಮಾಯೆ ವೈರಿಗಳ ಜೊತೆಗೆ ಯುದ್ಧ ಅಲ್ವಾ? ಹಾಗೆ ಈ ಪ್ರಪಂಚದ ವೈರಿ ಯಾರು? ರಾವಣ. ಪಂಚವಿಕಾರಗಳು, ರಾವಣ. ಯಾವುದೇ ಮನುಷ್ಯಾತ್ಮ ಅಲ್ಲ. ವೈರಿ ಯಾರು? ರಾವಣ ಅಲ್ವಾ? ಹಾಗೆ ಆ ರಾವಣನ ಮೇಲೆ ಯುದ್ಧ ಸಾರಬೇಕಾದ್ರೆ ರಾವಣ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಏನು ಮಾಡ್ತಾ ಇರ್ತಾನೆ? ನಮ್ಮ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಅದಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕಾಗ್ತದೆ? ಬಾಣವನ್ನ ಬಿಡಬೇಕಾಗ್ತದೆ. ಬಿಟ್ಟು ಅವನನ್ನ ಏನ್ ಮಾಡಬೇಕು? ಸೋಲ್ಸಬೇಕು ಅಲ್ವಾ? ಹಾಗಿದ್ರೆ ಅದನ್ನು ಮಾಡ್ಲಿಕ್ಕೆ ನಮ್ಗೆ ಡೈರೆಕ್ಷನ್ ಕೊಡೋರೊಬ್ರು ಬೇಕೋ ಬೇಡವೋ? ಬೇಕೋ ಬೇಡ? ಲೌಕಿಕದಲ್ಲೂ ಕೂಡ ರಣರಂಗದಲ್ಲಿ ಇದ್ದಾಗ ಅಲ್ಲಿರುವಂತ ಸೈನಿಕರಿಗೂ ಕೂಡ ಏನ್ ಮಾಡ್ತಾರೆ? ಮೇಲ್ಗಡೆ ಆಫೀಸರ್ಸ್ ಡೈರೆಕ್ಷನ್ ಅನ್ನ ಕೊಡ್ತಾರೆ ಅಲ್ವಾ? ಯಾವ ಡೈರೆಕ್ಷನ್ ಕೊಡ್ತಾರೆ? ವೈರಿ ಹೇಗಿದ್ದಾರೆ, ಎಲ್ಲಿಗೆ ಬರ್ತಿದ್ದಾರೆ? ಯಾಕಂದ್ರೆ ಬೇರೆ 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 ಕಡೆಯಿಂದ ಅವ್ರಿಗೆ ಏನಾಗ್ತಾ ಇರ್ತದೆ? ಗುಪ್ತಚರ ಮಾಹಿತಿಗಳು ಬರ್ತಾ ಇರ್ತವೆ. ನೋಡಿ, ಇಲ್ಲಿದ್ದಾರೆ ಉಗ್ರರು, ನಕ್ಸಲೈಟ್ಸ್ ಇಲ್ಲಿದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ, ನೀವು ಈ ರೀತಿ ಯುದ್ಧ ಮಾಡಿ, ಈ ರೀತಿ ಮಾಡಿ ಅಂತ ಏನ್ ಮಾಡ್ತಾರೆ? ಡೈರೆಕ್ಷನ್ ಅನ್ನ ಕೊಡಬೇಕಾಗ್ತದೆ. ಸರಿ, ಓಕೆ. ಯುದ್ಧ ಮಾಡಬೇಕಾದ್ರೆ ಅವ್ರು ಸಿಟಿಯಲ್ಲಿ ಮಾಡ್ತಾರೋ ಅಥವಾ ಕಾಡಲ್ಲಿ ಹೋಗ್ಬಿಟ್ಟು ಮಾಡ್ಬೇಕಾಗ್ತದೋ? ಹೆಚ್ಚಿನ ಸಮಯ ಕಾಡಲ್ಲಿ ಕಾಡಲ್ಲಿ ಆಗ್ಲಿ ಅಥವಾ ಹಿಮಾಲಯ ಪರ್ವತದಲ್ಲಾಗ್ಲಿ ಅಲ್ವಾ? ಅಲ್ಲಿ ಜನವಸತಿ ಇರತ್ತಾ? ಇರೋದಿಲ್ಲ. ಸರಿ. ಅಲ್ಲಿ ನಿಮ್ಗೆ ಏರ್ಟೆಲ್, ಜಿಯೋದು ಎಲ್ಲ ಟವರ್ ಸಿಗತ್ತಾ? ಯಾವುದೇ ನೆಟ್ವರ್ಕ್ ಸಿಗೋದಿಲ್ಲ. ಹಾಗಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು ಹೇಗೆ? ವಾಕಿ ಟಾಕಿ. ಹಾ, ಅಲ್ವಾ? ಅಂದಮೇಲೆ ಅವರಿಗೆ ವಾಕಿ ಟಾಕಿ ಅಂದ್ರೆ ನಮಗೂ ವಾಕಿ ಟಾಕಿ ಯಾವ್ದು? ನೆನಪು, ಸಂಕಲ್ಪ, ನಮ್ಮ ಮನಬುದ್ಧಿ. ವಾಕಿ ಟಾಕಿ ಇರೋದೊಂದು ಸಾಧನ ತಾನೇ. ಆ ಸಾಧನದ ಮೂಲಕ ಆ ವ್ಯಕ್ತಿಗೆ ಯುದ್ಧ ಮಾಡ್ಲಿಕ್ಕೆ ಏನ್ ಸಿಗ್ತದೆ? ಡೈರೆಕ್ಷನ್ ಅಲ್ವಾ? ಈ ಸಮಯದಲ್ಲಿ ನೀವು ಮಲ್ಕೊಳ್ಬಹುದು, ಈ ಸಮಯದಲ್ಲಿ ಎಚ್ಚರ ಆಗಿರ್ಬೇಕು, ಇವರು ಇವಾಗ ಎಚ್ಚರ ಆಗಿರ್ಬೇಕು, ಹಿಂಗೆ ಯುದ್ಧ ಆಗೋ ಒಂದು ಚಾನ್ಸಸ್ ಇದೆ, ಇಲ್ಲಿ ಹೀಗೆ ಆಗ್ತಾ ಇದೆ ಅಂತ ಬಿಟ್ಟು ಏನಾಗ್ಬೇಕಾಗ್ತದೆ? ಇನ್ಫಾರ್ಮೇಶನ್ಸ್ ಬರಬೇಕಾಗ್ತದಲ್ವಾ? ಅದರ ಆಧಾರದಲ್ಲಿ ಅವ್ರೇನ್ ಮಾಡ್ಬೇಕಾಗತ್ತೆ? ಯುದ್ಧ ಮಾಡ್ಲಿಕ್ಕೆ ಮುಂದುವರಿಯಬೇಕಾಗ್ತದೆ. ಹಾಗೆ ಆದ್ಮೇಲೆ ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಲೌಕಿಕ ರೂಪದಲ್ಲಿ ಇರ್ಬೋದು, ಈಶ್ವರಿ ಸೇವೆ ವಿಷಯದಲ್ಲಿ ಇರ್ಬೋದು, ಸ್ವರಕ್ಷಣೆ ಬಗ್ಗೆ ಇರ್ಬೋದು, ನಿಮ್ಮ ಕಾಯಿಲೆ ಬಗ್ಗೆ ಇರ್ಬೋದು, ಕರ್ಮದ ಲೆಕ್ಕಾಚಾರದ ಬಗ್ಗೆ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಏನ್ ಬೇಕು? ಇನ್ಫಾರ್ಮೇಶನ್, ಸರಿಯಾದ ಡೈರೆಕ್ಷನ್. ಇನ್ಫಾರ್ಮೇಶನ್ ಜೊತೆಗೆ ಏನ್ ಬೇಕು ನಮ್ಗೆ? ಬರೀ ಇನ್ಫಾರ್ಮೇಶನ್ ಸಿಕ್ಕದಾಗೋದಿಲ್ಲ. ಮುಂದೇನ್ ಮಾಡ್ಬೇಕು ಅಂತ ನಮ್ಗೆ ಏನ್ ಸಿಗ್ಬೇಕು? ಡೈರೆಕ್ಷನ್ಸ್. ಆ ಡೈರೆಕ್ಷನ್ ಏನ್ ಹೇಳ್ತಾರೆ? ಮಾರ್ಗದರ್ಶನ. ಹಾ, ಅದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಏನ್ ಹೇಳ್ತಾರೆ? ಮಾರ್ಗದರ್ಶನ, ದಾರಿ ತೋರಿಸೋದು, ಹೆಂಗ್ ನಡ್ಕೊಂಡು ಹೋಗು ಅಂತ ಅಲ್ವಾ? ಅದ್ರ ಎಕ್ಸಾಕ್ಟ್ ವರ್ಡ್ ಯಾವುದು ಅಂದ್ರೆ ಮತ ಅಂತ. ಸ್ವಮತ,
ಪರಮತ ಮತ್ತು ಶ್ರೀಮತ ಅಲ್ವಾ? ಈಗ ನಿಮ್ಮ ಕರ್ಮ ಸಫಲ ಆಗ್ಬೇಕು ವಿಫಲ ಆಗ್ಬೇಕು? ಸಫಲ. ಆಗ್ಬೇಕು. ಸಫಲ ಆಗ್ಬೇಕಂದ್ರೆ ಯಾವ ಮತ ತಗೊಳ್ಬೇಕು? ಶ್ರೀಮತ. ಯಾರ ಹತ್ರ ತಗೊಳ್ಬೇಕು? ತಂದೆ ಭಗವಂತನ ಹತ್ರ. ಭಗವಂತ ಎಲ್ಲಿದ್ದಾರೆ? ಪರಂಧಾಮದ ಪರಂಧಾಮದಲ್ಲಿ ಇದ್ದಾರೆ. ಓಕೆ, ಈಗ ನೀವು ಮತ ತಗೊಳ್ಬೇಕು ಅಂತಂದ್ರೆ ಹೆಂಗ್ ತಗೊಳ್ಬೋದು ಶಿವಬಾಬನಿಂದ? ಮುರಳಿ ಮುಖಾಂತರ. ಮುರಳಿ ಮುಖಾಂತರ. ಸರಿ, ಅಂತಿಮ ಸಮಯದಲ್ಲಿ ನಿಮ್ಮ ಹತ್ರ ಇಂಟರ್ನೆಟ್ ಇಲ್ಲ, ಕರೆಂಟ್ ಇಲ್ಲ, ಆಮೇಲೆ ಕರೆನ್ಸಿ ಇಲ್ಲ, ಟವರ್ ಇಲ್ಲ, ಆ ಮುರಳಿ ಸಿಗತ್ತಾ ನಿಮ್ಗೆ? ಇಲ್ಲ. ಸಿಗೋದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ನಾವು ಮುರಳಿ ಕೈಯಲ್ಲಿ ಇಟ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ನೆಂಟರ ಮನೆಗೆ ಹೋಗಿರ್ತೀವಿ, ಮದುವೆ ಮನೆಗೆ ಹೋಗಿರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಮೊಬೈಲ್ ಬಿಟ್ಬಿಟ್ಟು ಹೋಗಿರ್ತೀವಿ. ಅವಾಗ ಮತ ತಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬುದ್ಧಿಯ ಟಚಿಂಗ್ ಇಂದ, ಹಾ, ಮನಬುದ್ಧಿಯಿಂದ. ಮನಬುದ್ಧಿ ಏನಾಗಿರ್ಬೇಕು? ಸ್ವಚ್ಛವಾಗಿರ್ಬೇಕು. ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಜೊತೆಯಲ್ಲಿ ಬಾಬಾ ಏನ್ ಹೇಳ್ತಾರೋ ಅದನ್ನು ಕ್ಯಾಚಿಂಗ್ ಪವರ್ ಬೇಕು. ಏನ್ ಬೇಕು? ಕ್ಯಾಚಿಂಗ್ ಪವರ್. ಕ್ಯಾಚಿಂಗ್ ಪವರ್ ಬೇಕಾಗ್ತದೆ. ಬಾಬಾ ಏನ್ ಹೇಳ್ತಿದ್ದಾರೆ, ಆ ಕ್ಯಾಚಿಂಗ್ ಪವರ್ ಕೆಲವೊಂದ್ಸಲ ಇಶಾರೆಯಿಂದ ಇರ್ತದೆ. ಹಿಂಗಿರ್ತದೆ ಇಶಾರೆ. ನೋಡಿ, ಮುರಳಿಯಲ್ಲಿ ಕೆಲವೊಂದು ವಿಷಯಗಳು ನಡೆದೋಗಿರುವಂತದ್ದು ನಾವು ಮಾಡಿರೋ ತಪ್ಪು ನಮಗೆ ಮಾತ್ರ ಗೊತ್ತಾಗತ್ತೆ, ಪಕ್ಕದವ್ರಿಗೆ ಗೊತ್ತಾಗತ್ತಾ? ಇಲ್ಲ. ನಾವು ಮಾಡಿರುವಂತ ಸೇವೆಯಲ್ಲಿ, ನಮ್ಮ ಯೋಗದ ಸ್ಥಿತಿ ಇರ್ಲಿ, ಸೇವೆಯ ಫಲ ಆಗಿರ್ಲಿ, ಏನಿದ್ರು ಕೂಡ ಬಾಬನ ಮಹಾವಾಕ್ಯ ನಮಗೆ ಮಾತ್ರ ಗೊತ್ತಾಗ್ತದೆ ಹೊರತು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಣ್ಣವ್ರೆ ನಮ್ಮ ಬಗ್ಗೆ ನೀವು ಬಾಬನೇ ಕೇಳಿ. ನಾನು ಹೇಳ್ತೇನೆ, ಇಲ್ಲ ಇಲ್ಲ, ನಿಮ್ದು ನೀವೇ ಕೇಳಬೇಕು, ನನ್ನ ಕೇಳಲಿಕ್ಕೆ ಆಗ್ತದೆ? ನಿಮ್ಗೆ ಕಾಯಿಲೆ ಇದೆ, ನೀವೇ ತಾನೇ ಡಾಕ್ಟರ್ ತಗೋಬೇಕು, ನಾನು ಹೋಗ್ಲಿಕ್ಕಾಗತ್ತಾ? ಇಲ್ಲ. ಡಾಕ್ಟರ್ ತೋದಾಗ ಅವ್ರು ಏನೋ ಪ್ರಶ್ನೆ ಕೇಳಿ ನಾನು ಹೆಂಗ್ ಉತ್ತರ ಹೇಳಿ? ಯಾರು ಹೇಳ್ಬೇಕು ಅವಾಗ? ಯಾರು ಹೇಳ್ಬೇಕು? ನಾವೇ. ಯಾರು ಪೇಷಂಟ್ ಇದ್ದಾರೆ ಅವ್ರೇ ತಾನೇ ಹೇಳ್ಬೇಕು. ಅದಕ್ಕಾಗಿ ನೀವೇ ಹೋಗ್ಬೇಕು, ನೀವೇ ಸಮಸ್ಯೆಯನ್ನ ಕೇಳ್ಬೇಕು. ನಾವು ದಾರಿ ತೋರಿಸ್ತೀವಿ, ಹಾಸ್ಪಿಟ್ಲ್ ಎಲ್ಲಿದೆ, ಡಾಕ್ಟರ್ ಎಲ್ಲಿದ್ದಾರೆ, ನೀವು ಹೋಗ್ಬಿಟ್ಟು ಕೇಳಿ ಅಂತ ಹೇಳ್ಬೋದೇ ಬಿಟ್ರೆ, ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಯನ್ನ ನೀವೇನ್ ಮಾಡ್ಬೇಕಾಗ್ತದೆ? ಹೇಳ್ಬೇಕು. ಕಂಡುಕೊಳ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಮಕ್ಕಳೇ, ಈಗಿನಿಂದನೇ ಶಾಂತಿಯ ಶಕ್ತಿಯ ಮೂಲಕ ನಿಮ್ಮ ಮನಬುದ್ಧಿಯನ್ನು ಈ ರೀತಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ಆ ಸಮಯದಲ್ಲಿ ನಮ್ಮ ಮನೋಸ್ಥಿತಿನ ಯಾವ ರೀತಿ ನಾವೇನ್ ಮಾಡ್ಬೇಕು? ಸೆಟ್ ಮಾಡ್ಕೊಳ್ಬೇಕು ಅಲ್ವಾ? ನಾವು ಮೌಂಟ್ ಆಬು ಹೋಗ್ಬೇಕಾದ್ರೆ ಕೇಳ್ತೀವಿ, ಅಲ್ಲಿ ಯಾರಿಗಾರು ಪರಿಚಯ ಇದ್ರೆ, ಅಣ್ಣವ್ರೆ ಇವಾಗ ಚಳಿಗಾಲನಾ ಮಳೆಗಾಲನಾ, ಸ್ವೆಟರ್ ತಗೊಂಡು ಹೋಗ್ಬೇಕಾ ಅಥವಾ ಛತ್ರಿ ತಗೊಂಡು ಬರ್ಬೇಕಾ ಅಂತ ಏನ್ ಮಾಡ್ತೀವಿ? ಕೇಳ್ತೀವಿ ತಾನೆ. ಅದಕ್ಕೆ ತಕ್ಕಾಗಿ ನಮ್ಮ ಬ್ಯಾಗನ್ನು ನಾವೇನ್ ಮಾಡ್ತೀವಿ? ರೆಡಿ ಮಾಡಿಕೊಂಡು ಹೋಗ್ತೀವಿ. ಹಾಗೇನೆ ಬಾಬಾ ಹೇಳ್ತಾರೆ, ಈಗಲಿಂದಲೇ ನಾವು ಡೈರೆಕ್ಟ್ ಆಗಿ ಬಾಬಾನಿಂದ ಏನ್ ತಗೊಳ್ಬೇಕು? ಶ್ರೀಮತ ಡೈರೆಕ್ಷನ್ ಅನ್ನು ತಗೊಳ್ಬೇಕು ಅಂತಂದ್ರೆ ಮೊದಲು ನಮ್ಮ ಎಲ್ಲ ವಿಷಯವನ್ನ ಅವನಿಗೆ ಹೇಳ್ಬೇಕಲ್ವಾ? ಹೌದು. ಅಲ್ವಾ? ಈಗ ಮುರಳಿ ಆಧಾರದಲ್ಲಿ ಇದ್ರೂ ಕೂಡ ನಿಧಾನಕ್ಕೆ ಬಾಬಾ ಹೇಳ್ತಾರೆ, ಮುರಳಿಯ ಆಧಾರ ಅಲ್ಲ, ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಾಗ್ತದೆ? ವೈಯಕ್ತಿಕ ವಿಷಯದಲ್ಲಿ ಡೈರೆಕ್ಷನ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ವಿಷಯವನ್ನು ಬಾಬಾ ಮುರಳಿಲಿ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದ್ರು ಕೂಡ ಪೂರ್ತಿ ಮುರಳಿ ಕೇಳಿದಾಗ ನಮ್ದು ಆ ಕಡೆ ಗಮನ ಇರೋದಿಲ್ಲ. ಗಮನ ಇದ್ರೂ ಎಲ್ಲಾ ವಿಷಯ ನಮ್ಗೆ ನೆನಪು ಇರೋದಿಲ್ಲ ಅಲ್ವಾ? ಹಾಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಬಾಬನ ಹತ್ರ ಶ್ರೀಮತ ತಗೊಳ್ಬೇಕೋ ಬೇಡವೋ? ಪ್ರಾಕ್ಟೀಸ್ ಯಾವಾಗ ಮಾಡಬೇಕು? ಈಗಿಂದಲೇ. ಹೀಗೆಂತಾನೆ ಅಲ್ವಾ? ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಒಂದು ದಿವಸ ಒಬ್ಬನ ಮನೆಯಲ್ಲಿ ನೆಂಟರು ಬಂದಿರ್ತಾರೆ. ಯಾರು ಬಂದಿರ್ತಾರೆ? ನೆಂಟರು ಬಂದಿರ್ತಾರೆ. ನೆಂಟ್ರಿಗೆ ಏನ್ ಮಾಡ್ತಾರೆ? ಆ ಮನೆಯ ಮಹಿಳೆ ತಿಂಡಿ ಇಟ್ಟಿರ್ತಾರೆ. ಏನಿರ್ತಾರೆ? ತಿಂಡಿ. ಏನ್ ತಿಂಡಿ? ಜಾಮೂನು. ಹಾ, ನೋಡಿ, ಯೋಗೇಶನ ಜಾಮೂನ್ ಹೇಳ್ತಾರೆ ಅಂದ್ರೆ ಚಂದ್ರ ಮಕ್ಕ ಜಾಮೂನು ಅಂತ ಇರ್ತದೆ. ಆ ದಿವಸ ಜಾಮೂನ್ ಇಟ್ಟಿಲ್ಲ, ಜಹಾಂಗೀರ್ ಇಟ್ಟಿದ್ರು. ಏನಿಟ್ಟಿದ್ರು? ಜಹಾಂಗೀರು, ಚೌ ಎಪ್ಪಲ್ ಎಲ್ಲ ಇಟ್ಟಿದ್ರು. ಸರಿನಾ? ಯಾರಿಗೆ? ನೆಂಟ್ರಿಗೆ. ನೆಂಟ್ರಿಗೆ. ಸರಿ. ಅಷ್ಟೊತ್ತಿಗೆ ಯೋಗೇಶನಂತ ಒಂದ್ ಸಣ್ಣ ಪಾಪು, ಕೀಟ್ಲೆ ಮಾಡೋ ಪಾಪು ಏನ್ ಮಾಡ್ತು ಅಂತಂದ್ರೆ, 5 ವರ್ಷದ ಮಗು ಸ್ಕೂಲಿಂದ ಬಂತು. ಎಲ್ಲಿಂದ ಬಂತು? ಸ್ಕೂಲಿಂದ ಬಂತು. ಅಲ್ಲಿ ಬಂದ ನೆಂಟ್ರಿಗಲ್ಲಿ ಇಟ್ಟಿದ್ದಾರೆ ಟೇಬಲ್ ಮೇಲೆ. ಸರಿನಾ? ಬಂದಿದ್ದು ಸೀದಾ ಏನ್ ಮಾಡ್ತಾರೆ? ಕೈ ಕಾಲು ತೊಳಿಲಿಲ್ಲ, ಏನು ಇಲ್ಲ. ಅವ್ರಿಗೆ ಏನ್ ಕಾಣ್ತಲ್ಲಿ? ಜಹಾಂಗೀರ್ ಕಾಣ್ತು. ಅಲ್ಲಿ ಕೈ ಆಗದು ಎದ್ಕೊಂಡು ತಿಂದ್ಬಿಡ್ತು. ನೆಂಟ್ರನ್ನು ನೋಡ್ಲಿಲ್ಲ, ಅಮ್ಮನನ್ನು ನೋಡ್ಲಿಲ್ಲ, ಯಾರನ್ನು ನೋಡ್ಲಿಲ್ಲ. ಏನ್ ಮಾಡ್ತು?
ಒಳಗಡೆ ತಗೊಂಡು ಬಂತು, ಅದಕ್ಕೆ ಬೇಕಾದ್ರೆ ಕಂಡಿದೆ, ಹೊಟ್ಟೆ ಹಸಿದಾಗಿದೆ, ಕೈ ಕಾಲು ತೊಳಿಲ್ಲ, ಏನ್ ಮಾಡ್ತಾವ, ಟಕ್ ಅಂತ ತೆಗೀತು, ತಿಂದ್ಬಿಡ್ತು. ಸರಿನಾ? ಓಕೆ. ಅವಾಗ ಅಮ್ಮ ಹೇಳ್ತರು ಹಾಗೆ ತೆಗಿಬಾರ್ದು ಅಂತ ಹೇಳಿದ್ರು, ಯಾವಾಗ ಎದುರುಗಡೆಗೆ. ಸರಿನಾ? ಆಮೇಲೆ ನೆಂಟೆಲ್ಲ ಹೋದ್ಮೇಲೆ ಸರಿಯಾಗಿ ಕ್ಲಾಸ್ ತಗೊಂಡು ಯಾರಿಗೆ, ಮಗು ಆ ಮಗು ಯಾರು, ನಮ್ದೇ ಯೋಗೇಶ್ ಮಗು. ಅಣ್ಣ. ಯೋಗೇಶ್ ಅಣ್ಣ ಸರಿನಾ? ಅವ್ರಿಗೆ ಹೇಳಿದ್ರು ಏನಂತ, ನೋಡು ನಿನ್ಗೇನದು ಬೇಕು ಅಂದ್ರೆ ಕೇಳಬೇಕು, ಕೇಳಿದೇನೆ ತಗೊಳ್ಬಂಗಿಲ್ಲ, ಕೊಟ್ಟಿರೋದು ಅವರಿಗೆ, ಅವ್ರು ಕೊಟ್ಟರು ಮಾತ್ರ ತಗೊಳ್ಬೇಕು, ಕೇಳಿದೇನೆ ತಗೊಳ್ಬಾರ್ದು, ಇದು ಸರಿಯಲ್ಲ ಅಂತ ನಿಮ್ಗೇನ್ ಸಿಕ್ತು, ಏನ್ ಸಿಕ್ತು? ಡೈರೆಕ್ಷನ್ ಸಿಕ್ತು. ಡೈರೆಕ್ಷನ್ ಕ್ಲಾಸ್ ಸಿಕ್ತು. ಯಾರಿಂದ? ತಾಯಿಯಿಂದ. ತಾಯಿಯಿಂದ. ಯಾರಿಂದ ಡೈರೆಕ್ಷನ್ ಸಿಕ್ತು? ತಾಯಿಯಿಂದ. ತಂದೆಯಿಂದನೂ ತಾಯಿಯಿಂದ ಡೈರೆಕ್ಷನ್ ಸಿಕ್ತು. ಅಂತ ನೀವೇನ್ ತಪ್ಪು ಮಾಡಿದ್ದಲ್ಲ ಅದನ್ನ ಹೇಳಿದ್ರು ಅವ್ರು, ನೋಡು ಇದು ತಪ್ಪು, ಇದು ಹಿಂಗೆ ಮಾಡ್ಬೇಕಂತ ಡೈರೆಕ್ಷನ್ ಸಿಕ್ತು. ಓಕೆ ಸರಿ. ಮತ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನೀವು ಸ್ಕೂಲಿಗೆ ಹೋದ, ವಾಪಸ್ ಬರೋರು ಮತ್ತೆ ಬೇರೆ ಯಾರೋ ನೆಂಟರು ಬಂದಿದ್ದಾರೆ. ಈ ಸಲ ತಟ್ಟೆಯಲ್ಲಿ ಏನಿದೆ? ಜಿಲೇಬಿ ಇದೆ. ಜಾಮೂನ್ ಇದೆ ಅಂತ ಯಾಕೆ ಹೇಳಿಲ್ಲ ಅಂತಂದ್ರೆ, ಜಾಮೂನ್ ತಿನ್ಬೇಕಂದ್ರೆ ಕಟೋರ ಎಲ್ಲ ಬೇಕಾಗ್ತದೆ, ಆ ಜಿಲೇಬಿ ಹಾಗೆ ತೆಗೆದ್ಬಿಟ್ಟು ತಿನ್ಬಹುದು ಅಂತ. ಸರಿನಾ? ಈಗ ಈ ಜಿಲೇಬಿ ಎಲ್ಲಿದೆ? ತಟ್ಟೆಯಲ್ಲಿ ತಟ್ಟೆ. ಯಾರಿಗ್ ಬೇಕು? ಯೋಗೇಶನಿಗೆ. ಬೇಕು. ಹಂಗಾದ್ರೆ ಕೈ ಹಾಕ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಯಾಕೆ? ಹೇಳಿದ್ದಾರೆ ತಾಯಿ. ಅಲ್ಲಿ ತಾಯಿ ನಿಂತಿದಾರಲ್ಲೇ, ಮೊದಲು ಡೈರೆಕ್ಷನ್ ಕೊಟ್ಟಿದಾರಲ್ಲ, ತಾಯಿ ನಿಂತಿದ್ದಾರೆ. ಸರಿ, ಬೇಕು ಕೈ ಹಿಂದ್ಗಡೆ, ಬೇಕಾದ್ರೂ ಕೈ ಹಿಂದ್ಗಡೆ ಮಾಡಿರ್ತೀವಿ. ಓಕೆ. ಆವಾಗ ಅಲ್ಲಿ ಬಂದಿರುವಂತ ನೆಂಟ್ರು ಏನ್ ಮಾಡ್ತಾರೆ, ತಗೋ ಅಂತ ಎತ್ತಿ ಕೈಲಿ ಕೊಡ್ತಾರೆ. ಸರಿನಾ? ಅವಾಗ ಯೋಗೇಶ್ ಅಣ್ಣ ಅಲ್ಲಿ ತಗೊಳ್ಳಿಕ್ ಹೋಗ್ತಾರೋ ಹೋಗಲ್ವೋ? ಇಲ್ಲ. ಏನ್ ಮಾಡ್ತಾರೆ? ತಾಯಿ ಮುಖ ನೋಡ್ತಾರೆ. ಮುಖ ನೋಡ್ತಾರೆ. ಆವಾಗ ತಾಯಿ ಇಶಾರೆ ಮಾಡ್ತಾರೆ, ಏನಂತ? ಬೇಡ. ಬಾಯಲ್ಲಿ ಏನ್ ನೋಡಿದ್ರೆ ಕಣ್ಣಲ್ಲಿ ಹೇಳ್ತಾರೆ ಎಸ್ ಆರ್ ನೋ ಅಂತ ಹೇಳ್ತಾರೆ. ಸರಿನಾ? ಆ ಇಶಾರೆಯಿಂದಾನೇ ಏನಾಗ್ತದೆ, ಅರ್ಥ ಆಗುತ್ತೆ. ಅರ್ಥ. ಆಕ್ಚುಲಿ ಯೋಗೇಶನಿಗೆ ತಿನ್ನಬೇಕು ಅಂತ ಇರ್ತದ, ತಾಯಿ ಕಣ್ಣಿಂದ ಇರ್ತಾಳೆ ಬೇಡ ಅಂತ. ಅದು ತಾಯಿ ಮತ್ತು ಮಗನಿಗೆ ಮಾತ್ರ ಏನಾಗತ್ತೆ, ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಮನಸ್ಸು ಬೇಕು ಅಂತ ಹೇಳ್ತಾರೆ, ಕೈ ಹಿಂದಕ್ಕೆ ಹೋಗಿದ್ದಿರ್ತದೆ, ಬೇಡ 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 ಅಂತ. ಬಾಯಿ ಏನ್ ಹೇಳ್ತಾ ಇರ್ತದೆ, ಬೇಕು. ಬೇಕು. ಬಾಯಿ ಬೇಡ ಅಂತ ಹೇಳ್ತಾ ಇರ್ತದೆ ಎದುರುಗಡೆಯವರಿಗೆ, ಮನಸ್ಸು ಒಳಗಡೆ ಬೇಕು, ಕೈ ಹಿಂದ್ಗಡೆಗೆ ಬೇಡ ಅಂತ. ನೆಂಟು ಹೇಳ್ತಾರೆ ತಗೊಂಡು ಬೇಡ 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 ಅಂತ ಕೈ ಹಿಂದೆ ಹಾಕ್ತಿವಿ, ಬಾಯಲ್ಲೂ ಕೂಡ ಬೇಡ ಅಂತ ಹೇಳ್ತಾರೆ. ಅದು ಮನಸ್ಸಲ್ಲಿ ಏನಾಗಿರ್ತದೆ, ಬೇಕಾಗಿ. ಆದಲ್ಲಿ ಅಪ್ಪ ಅಮ್ಮ ನಿಂತಿದಾರಲ್ಲ, ನಾನು ಮಾತು ಕೇಳಿದ್ರೆ ಆಮೇಲೆ ಏಟ್ ಬೀಳ್ತದಲ್ಲ ಅಂತ ಬಿಟ್ಟು ಏನ್ ಮಾಡ್ತೀವಿ ನಾವು, ಬೇಡ. ಬೇಡ ಅಂತ ಹೇಳ್ತಾರೆ. ಅವಾಗ ಅದು ಇಶಾರದಿಂದ ತಾನೇ ಗೊತ್ತಾಗಿದ್ದು. ಹೌದು ತಾನೆ? ನಾವು ಮಾಡಿದ ತಪ್ಪು ಅಂತ. ಅದೇ ಅಮ್ಮ ಓಕೆ ಅಂತ ಹೇಳ್ಬಿಟ್ಟಿದ್ದೀರಿ ಇಶಾರದಿಂದ, ತಗೊಂಡ್ಬಿಡ್ತೀವಿ. ಟಕ್ ಅಂತ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತೀವಿ, ತಗೊಂಡ್ಬಿಡ್ತೀವಿ ಅಲ್ವಾ? ಹೀಗೆ ಲೌಕಿಕ ತಾಯಿ ತಂದೆನೂ ಕೂಡ ಒಂದು ಮಗು ತಪ್ಪು ಮಾಡಿದಾಗ ಶಿಕ್ಷಣವನ್ನ ಕೊಟ್ಬಿಟ್ಟು ಮುಂದೆ ಹೇಗೆ ಇರಬೇಕು ಹೇಳುವಂತ ನಡವಳಿಕೆಯನ್ನ ಇಶಾರೆಯ ಮೂಲಕ ಕೊಡ್ತಾರೋ, ಹಾಗೆ ಶಿವಬಾಬಾನು ಕೂಡ ನಮ್ಗೆ ಏನ್ ಮಾಡ್ತಾರೆ, ಇಶಾರೆಯ ಮೂಲಕ ಕೊಡ್ತಾರೆ. ಅವ್ರು ಕೊಟ್ಟಿದ್ದ, ಅಮ್ಮ ಕೊಟ್ಟಿದ್ದ ಯಾವ್ದ್ರಿಂದ? ಕಣ್ಣಿನ ಭಾಷೆಯಿಂದ. ಯಾವ್ದ್ರಿಂದ? ಕಣ್ಣಿನ ಭಾಷೆಯಿಂದ. ಅಲ್ವಾ? ಆದ್ರೆ ಮೊದಲು ಆ ಮಗುವಿನ ತಪ್ಪನ್ನ ತಿಳಿಸಿದ ಅಮ್ಮ ಯಾವ್ದ್ರಿಂದ? ಬಾಯಿಂದ. ಬಾಯಿಂದ. ಮೊದಲು ತಿಳಿಸಿದ್ದು ಬಾಯಿಂದ, ಆದ್ರೆ ಈಗ ಕಣ್ಣಿಂದ. ಕಣ್ಣಿಂದ. ಹಾಗೆ ನಮ್ಗೆ ಈಗ ಬಾಬಾ ಜ್ಞಾನವನ್ನ ಮುರಳಿಯಿಂದ ಕೊಡ್ತಾ ಇದ್ದಾರೆ, ಹೌದಾ? ಹೌದು. ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಾಗ್ತದೆ, ಮನಬುದ್ಧಿ ಹೇಳುವಂತ ಸಾಧನದಿಂದ ನಾನೇನ್ ಮಾಡ್ಬೇಕಾಗ್ತದೆ, ಕ್ಯಾಚ್ ಮಾಡ್ಬೇಕಾಗ್ತದೆ ಅಲ್ವಾ? ನೀವು ಕೇಳ್ತೀರಿ, ಅಣ್ಣವ್ರೆ ನೀವು ಕ್ಲಾಸ್ ಮಾಡ್ಲಿಕ್ಕೆ ಕೂತ್ಕೊಂಡಾಗ ನಿಮ್ಗೆ ಈ ವಿಷಯಗಳೆಲ್ಲ ಹೆಂಗ್ ಗೊತ್ತಾಗ್ತವೆ, ನೀವೇನ್ ಮೊದ್ಲೇ ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಕೇಳ್ತೀವಿ. ಹೆಂಗ್ ಅನ್ಸತ್ತೆ, ನಾವು ರೆಡಿ ಮಾಡ್ಕೊಂಡಿರ್ತೀವ ಮೊದ್ಲೇನೆ? ಇಲ್ಲ. ಇಲ್ಲ. ಬಾಬಾ ಟಚ್ ಮಾಡಿಸ್ತಾರೆ. ಆವಾಗ ನಮ್ಮ ಮನ ಬುದ್ಧಿ ಬಾಬನ್ ಜೊತೆಗೆ ಇರ್ತದೆ. ಯಾರ ಕಡೆಗೆ ಇರ್ತದೆ? ಬಾಬಾ ಬಾಬಾ. ಎಲ್ಲಿವರೆಗೆ ಬಾಬನ್ ಜೊತೆಗೆ ಇರ್ತದೆ ಅಂತಂದ್ರೆ, ನಿಮ್ಮಲ್ಲಿ ಯಾರಾದ್ರೂ ವಿಡಿಯೋ ಆನ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ನಮ್ಮ ಗಮನ ಆ ಕಡೆ ಹೋಗ್ಬಿಡುತ್ತೆ, ಇಲ್ಲಿ ಲಿಂಕ್ ಕಟ್ ಆಗಿಬಿಡ್ತದೆ. ಅಲ್ಲಿ ಎದುರುಗಡೆ ಡಿಸ್ಟರ್ಬೆನ್ಸ್ ಆಯ್ತು ಒಂದು ತಕ್ಷಣದಲ್ಲಿ ಆ ಕಡೆ ಹೋದಾಗ ಇಲ್ಲಿ ಏನಾಗ್ಬಿಡ್ತದೆ, ಏನ್ ಹೇಳ್ತಾ ಇದ್ದೀವಿ ಹೇಳೋದನ್ನ ಏನಾಗ್ಬಿಡ್ತದೆ, ಮರ್ತು ಬಿಡ್ತದೆ. ಅಲ್ಲಿ ಕನೆಕ್ಷನ್ ಇಲ್ಲ ಅಂತಂದ್ರೆ ಇಲ್ಲಿ ಬಾಯಿ ಏನಾಗ್ಬಿಡ್ತದೆ, ಬಂದ್ ಅಲ್ವಾ? ಅಲ್ಲಿ ಯಾರ ಜೊತೆ ಕನೆಕ್ಷನ್ ಇರ್ಬೇಕಲ್ಲಿ? ಶಿವ ತಂದೆ. ಬಾಬಾ. ಬಾಬನ್ ಜೊತೆಗೆ ಶಕ್ತಿನೂ ಕೂಡ ಇರಬೇಕು. ಬರೀ ಬಾಬನ ಜ್ಞಾನದ ವಿಷಯವನ್ನ ತಗೊಂಡಾಗೋದಿಲ್ಲ. ಆ ಸಮಯದಲ್ಲಿ ಬಾಬಾ ಯಾವ ಶಕ್ತಿಯನ್ನ ವಿಶ್ವಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ, ಶಾಂತಿ ಇರ್ಬೋದು, ಆನಂದ ಇರ್ಬೋದು, ಧೈರ್ಯ ಇರ್ಬೋದು, ಸ್ಟ್ರಾಂಗ್ನೆಸ್ ಇರ್ಬೋದು, ಆ ಶಕ್ತಿನೂ ಇರಬೇಕು, ಭಾವನೆಗಳು ಇರಬೇಕು, ನಿಮಿತ್ತತನ ಇರಬೇಕು, ಉದ್ದೇಶ ಇರಬೇಕು, ಲಕ್ಷ್ಯ ಇರಬೇಕು, ಜೊತೆಗೆ ಕನೆಕ್ಟ್ ಆಗಿರ್ಬೇಕಾಗ್ತದೆ. ಅದು ಈಗಿನಿಂದಲೇ ನಾವೇನ್ ಮಾಡ್ಬೇಕು,
ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ನಿಮ್ಗೆ ಫೈನಲ್ ಒಂದು ಧೈರ್ಯ ಇರ್ತದೆ. ಏನಂತ? ನನ್ ಜೊತೆಗೆ ಯಾರಿದ್ದಾರೆ? ಭಾವ. ಬಾಬಾ. ಹಾ. ಈಗ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನೀವು ರೂಟ್ ಮ್ಯಾಪ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಅಲ್ಲಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಮೊಬೈಲ್ ಅಲ್ಲಿ ಮೊಬೈಲ್ ಗೂಗಲ್ ಮ್ಯಾಪ್, ಹೌದಾ? ಸರಿ. ಟೈಮ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಮೊಬೈಲ್ ಅಲ್ಲಿ. ಹಾ. ಟ್ರೈನ್ ಬೇಗ ಬರ್ತಿದೆಯೋ ಲೇಟ್ ಆಗಿ ಬರ್ತಿದೆ ನೋಡ್ಲಿಕ್ಕೆ ಏನ್ ಮಾಡ್ತೀರಿ? ಮೊಬೈಲ್ ಮೊಬೈಲ್. ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ. ಮೊಬೈಲ್ ಯಾರ್ದಾದ್ರು ಹಣ ಬಂದಿದೆಯೋ ಇಲ್ಲ ನೋಡ್ಲಿಕ್ಕೆ ಮೊಬೈಲ್ ಮೊಬೈಲ್ ಅಂದ್ಮೇಲೆ ಮುಂದೆ ಯಾರಂದು ಮೊಬೈಲ್ ಮಾಡ್ಕೊಳ್ಬೇಕು? ಬಾಬಾ. ಬಾಬಾ ಅವರು ಆ ಬಾಬಾ. ಅರ್ಥ ಆಯ್ತು ಇವಾಗ? ಹ್ಮ್ ಇವಾಗ ನಾವು ಮೊಬೈಲ್ ಅನ್ನು ಆಪರೇಟ್ ಮಾಡ್ದಾಗ ತಾನೇ ನಮ್ಗೆ ಗೊತ್ತಾಗ್ತದೆ ಅದ್ರಲ್ಲಿ ಎಲ್ಲಾನು ಕೂಡ ಇದೆ. ಅದು ಯಾವ್ದಕ್ಕೆ ಯಾವ ಬಟನ್ ಒತ್ತಬೇಕು ಅಂತ ನಮ್ಗೆ ಏನಾಗಿರ್ಬೇಕು? ಗೊತ್ತಿರಬೇಕು. ಗೊತ್ತಿರ್ಬೇಕಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಹೇಗೆ ನೀವು ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ವ್ಯಕ್ತಿಯನ್ನ ಬೇರೆ ಬೇರೆ ಸಾಧನವನ್ನ ಉಪಯೋಗ ಮಾಡ್ತಿದ್ದೀರೋ ಹಾಗೆ ನಿರಾಕಾರ ರೂಪದಲ್ಲಿ ಈಗಿನಿಂದಲೇ ನೀವೇನ್ ಮಾಡ್ಬೇಕು? ಬಾಬನ ಇಶಾರೆಯನ್ನ ಮನಬುದ್ಧಿಯಿಂದ ನೀವೇನ್ ಮಾಡ್ಬೇಕಾಗ್ತದೆ? ಕ್ಯಾಚ್ ಕ್ಯಾಚ್ ಮಾಡಬೇಕಾಗ್ತದೆ. ಸರಿ. ಈಗ ಈ ಯೋಗೇಶ್ ಅಣ್ಣನ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ದೀರಾ, ನಿಮ್ಮ ಪಕ್ಕದಲ್ಲೇ ಒಂದು ಟ್ರೈನ್ ಹೋಗ್ತಾ ಇದೆ, ಯಾರೋ ಮಾತಾಡ್ತಿದ್ದಾರೆ, ನೀವು ಜಾತ್ರೆಯಲ್ಲಿದ್ದೀರಿ ಅಥವಾ ಟಿವಿ ಆನ್ ಮಾಡಿದಿರಿ, ಅವಾಗ ನಾವ್ ಹೇಳಿರುವಂತ ವಾಯ್ಸ್ ನಿಮ್ಗೆ ಕೇಳತ್ತಾ? ಇಲ್ಲ. ಯಾಕೆ? ಮಧ್ಯೆ ಡಿಸ್ಟರ್ಬೆನ್ಸ್ ಇರ್ತದೆ ಅಲ್ವಾ? ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ವೆಹಿಕಲ್ ಹೋಗ್ತಿದ್ದೀರಾ, ಗಾಳಿ ಏನಾಗ್ತದೆ? ಡಿಸ್ಟರ್ಬೆನ್ಸ್ ಮಾಡುತ್ತೆ. ಹಾಗೇನಿ ಬಾಬಾ ಹೇಳ್ತಾರೆ, ಒಂದು ಪ್ರಶ್ನೆಯನ್ನ, ಒಂದು ಸಮಸ್ಯೆಯನ್ನ, ಒಂದು ತೊಂದರೆಯನ್ನ ನಿಮ್ಮ ಪರವಾಗಿರ್ಲಿ, ಬೇರೆಯವ್ರ ಪರವಾಗಿರ್ಲಿ, ವಿಶ್ವಕ್ಕೋಸ್ಕರ ಇರ್ಲಿ, ಯಾವುದಕ್ಕೂ ಇರ್ಲಿ, ಅದು ಬಾಬನ ಹತ್ರ ಹೇಳಿದ ಮೇಲೆ ಅವರಿಂದ ಇಶಾರೆ ತೆಗೆದುಕೊಳ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸೇನಾಗಿರ್ಬೇಕು? ಕ್ಲೀನ್ ಅಂಡ್ ಕ್ಲಿಯರ್. ಕ್ಲೀನ್ ಅಂಡ್ ಕ್ಲಿಯರ್ ಮತ್ತು ಶಾಂತ. ಏನಾಗಿರ್ಬೇಕು? ಶಾಂತ. ಶಾಂತವಾಗಿದ್ದು ಮನ ಬುದ್ಧಿ ಯಾರ ಕಡೆಗೆ? ಬಾಬಾ. ಬಾಬಾ ಏನ್ ಹೇಳ್ತಾ ಇದ್ದಾರೆ? ಕೆಲವೊಂದ್ಸಲ ಬಾಬಾ ಇಶಾರ ಕೊಡ್ತಾರೆ, ಕೆಲವೊಂದ್ಸಲ ಶಕ್ತಿ ಕೊಡ್ತಾರೆ, ಕೆಲವೊಂದ್ಸಲ ಸ್ವಯಂ ಬಂದ್ಬಿಟ್ಟು ಕರ್ಮವನ್ನ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಅವರು ಸ್ವಯಂ ಬರ್ತಾರೋ ಟಕ್ ಅಂತ ಏನ್ ಮಾಡ್ಬಿಡ್ಬೇಕು? ಡಿಟ್ಯಾಚ್. ಅವ್ರಿಗೆ ಜಾಗ ಬಿಟ್ಬಿಡ್ಬೇಕು. ಅವ್ರು ಬಂದಾಗ ಏನ್ ಮಾಡ್ಬೇಕು? ಜಾಗ ಬಿಟ್ಬಿಟ್ಟು ನೀನೇ ಮಾಡ್ಕೊಳಪ್ಪ ಅಂತ ನೀವೇನ್ ಮಾಡ್ಬೇಕು? ಸೈಲೆಂಟ್ ಆಗಿದ್ಬಿಡ್ಬೇಕು. ಸೈಲೆಂಟ್ ಆಗಿ. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಾರ ನೋಡ್ಬೇಕಷ್ಟೇ ಅಲ್ವಾ? ಗುಲ್ಜಾರ್ದಾದ್ ಏನ್ ಮಾಡ್ತಿದ್ರು? ಬಾಬಾ ಬಂದ ಟಕ್ ಅಂತ ಜಾಗವನ್ನು ಬಿಟ್ಕೊಟ್ಬಿಡ್ತಿದ್ರು ಅಲ್ವಾ? ಅವ್ರು ಏನು ಮಾಡಿದ್ರು ಅಂತ ಆಮೇಲೆ ರೆಕಾರ್ಡೆಡ್ ನೋಡ್ತಿದ್ರು ಅವ್ರು ಅಲ್ವಾ? ಹಾಗೆ ಬಾಬಾ ಬಂದ್ಬಿಟ್ಟು ನೀನ್ ಮಾಡಪ್ಪ ಅಂತ ನಾನು ಮಾಡೋದು, ಇಲ್ಲ ನಾನೇ ಮಾಡ್ತೇನೆ ಟಕ್ ಅಂತ ಅವನಿಗೆ ಏನ್ ಮಾಡ್ಬಿಡೋದು? ಬಿಟ್ಬಿಡೋದು. ಈಗ ಮಾಡ್ತಾ 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 ಆಮೇಲೆ ಏನಾಗತ್ತೆ ಅಂತಂದ್ರೆ, ಬಾಬಾ ನಾನು ನಿನ್ ಕರೆಯೋದೂ ಇಲ್ಲ, ನೀನು ನೀನು ನನ್ನ ಮಾತು ಕೇಳೋದು ಬೇಡ, ನಿನಗೆ ಯಾವಾಗ ಬೇಕೋ ಅವಾಗ ಬಂದ್ಬಿಟ್ಟು ಏನ್ ಮಾಡೋ? ಉಪಯೋಗಿಸಿ. ನಿನ್ ಕಾರ್ಯ ನಿನ್ ಮಾಡ್ಕೊಂಡು ಹೋಗು. ನೀನು ಯಾವಾಗ ಬಂದಾಗ್ಲೂ ನಾನು ಡಿಸ್ಟರ್ಬ್ ಮಾಡೋದಿಲ್ಲ, ಫಸ್ಟ್ ನಿನ್ ಪ್ರಿಫರೆನ್ಸ್ ಅನ್ನ ಕೊಡ್ತೇನೆ. ಆದ್ಮೇಲೆ ಹಿಂಗ್ ಗೊತ್ತಾಗತ್ತೆ ಅಂತಂದ್ರೆ, ಮುಂದೆ ಹೋಗ್ತಾ 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 ಮಧ್ಯೆ ಕರ್ಮದಲ್ಲಿ ನಿಮ್ ಮನಸ್ಸು ಟಕ್ ಅಂತ ಶಾಂತ ಆಗ್ಬಿಡ್ತದೆ. ಶಾಂತ ಆಯ್ತು ಅಂದ್ರೆ ಏನರ್ಥ? ಬಾಬಾ ಉಪಯೋಗಿಸ್ಕೊಂಡು ಬಾಬನಿಗೆ ನಿಮ್ಮ ಮನಸ್ಸಿನ ಅವಶ್ಯಕತೆ ಇದೆ. ಇದೆ ಅಲ್ವಾ? ನೀವು ಎಷ್ಟೇ ಬ್ಯೂಸಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಒಂದು ಫೋನ್ ರಿಂಗ್ ಆಯ್ತು ಅಂದ ತಕ್ಷಣ ನೀವೇನ್ ಮಾಡ್ತೀರಾ? ಅಟೆಂಡ್ ಮಾಡ್ತೀವಿ. ಅದ್ರ ಕಡೆ ನೋಡ್ತಿರ್ತಾನೆ, ಯಾರ ಫೋನು ಅಂತ ಹೇಳ್ಬಿಟ್ಟು ನೋಡ್ತೀವಲ್ವ? ಹಾಗೆ ನೀವು ಎಷ್ಟೇ ಬ್ಯೂಸಿಯಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸಿನ ಅವಶ್ಯಕತೆ ಇದ್ದಾಗ ನಿಮ್ಮ ಮನಸ್ಸು ಟಕ್ ಅಂತ ಶಾಂತ ಆಗ್ಬಿಡುತ್ತೆ. ಅವಾಗ ಗೊತ್ತಾಗತ್ತೆ ಈ ಮನಸ್ಸಿನ ಅವಶ್ಯಕತೆ ಯಾರಿಗಿದೆ? ಬಾಬಾ ಅವರಿಗೆ. ಬಾಬನಿಗೆ ಇದೇ ಹೇಳೋದಕ್ಕಿಂತ ಅಲ್ಲೆಲ್ಲೋ ನಮ್ಮ ಲೆಕ್ಕಾಚಾರ ಇದೆ, ನಮಗೆ ರಕ್ಷಣೆ ಬೇಕು. ಕೆಲವೊಂದ್ಸಲ ಸಣ್ಣ ಮಗು ಏನ್ ಮಾಡ್ತದೆ? ಆಟ ಆಡ್ತಾ ಇರ್ತದೆ. ಏನ್ ಮಾಡ್ತಿರ್ತದೆ? ಆಟ ಆಡ್ತಾ ಆಟ ಆಡ್ತಾ ಇರ್ತದೆ. ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾನೆ. ಒಂದು ಸಣ್ಣ ಮಗು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತದೆ. ಇಲ್ಲಿಂದ ಬಂದಿದೆ? ಬೆಂಗಳೂರು. ಯಾಕೆ? ನೋಡಕ್ಕೆ. ಹಾ. ಯಾಕೆ ಬಂದಿದೆ? ಸ್ಕೂಲ್ ಬುಕ್ ತಗೊಳ್ಳಿಕ್ ಬಂದಿದೆ. ಯಾಕೆ? ಸ್ಕೂಲಿಗೆ ಹೋಗ್ಲಿ ಬುಕ್ ತಗೊಳ್ಳಿಕ್ ಬಂದಿದೆ. ಸರಿ. ಬೆಂಗಳೂರಿನಲ್ಲಿ ಸ್ಕೂಲಿಗೆ ಬುಕ್ ಎಲ್ಲಿ ಸಿಗ್ತವೆ? ಬೆಂಗಳೂರಿನವ್ರು ಹೇಳಿ ನೋಡೋಣ. ಬುಕ್ ಸ್ಟಾಲ್. ನಾಗರತ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅವಿನ್ಯೂ ರೋಡ್. ಹಾ, ಅವಿನಿ ರೋಡ್ ಅಲ್ಲಿ ಸಿಕ್ತು. ಸರಿನಾ? ಅವಿನಿ ರೋಡ್ಗೆ ಇಳಿಬೇಕು, ಯಾವ ಬಸ್ ಸ್ಟಾಪ್ ಇಳಿಬೇಕು? ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡ್ಬಿಟ್ಟು ಹೋಗ್ಬೇಕು. KR ಅಲ್ಲ. ಮಾರ್ಕೆಟ್. ಮಾರ್ಕೆಟ್.
ಮೈಸೂರು Okay. ಬ್ಯಾಂಕ್. ಹ. ನಿಯರ್ ಬೈ ಅಲ್ಲಿ ಮೈಸೂರು ಮೆಜೆಸ್ಟಿಕ್ ಹೋದ್ರೆ ಮುಂದೋಗಿ ಹಿಂದೆ ಬರ್ಬೇಕು ಇಲ್ಲ ಅಲ್ವಾ? ಮಾರ್ಕೆಟ್ ಅದ್- ಇಟ್ಕೊಂಡ್ರು ಬರುತ್ತೆ. ಅದೇ ನೀವು ಹತ್ರ. ಮಾರ್ಕೆಟ್ ಬಸ್ ಹತ್ತಿದ್ರೆ ಮಾರ್ಕೆಟ್, ಮೆಜೆಸ್ಟಿಕ್ ಬಸ್ ಹತ್ತಿರ ಮೈಸೂರು ಬ್ಯಾಂಕ್. ಹೌದಾ? ಕರೆಕ್ಟ್. ಸರಿ. ಹಾ, ಈಗ ನೀವು ಮೈಸೂರು ಬ್ಯಾಂಕ್ ಅಲ್ಲಿ ಇಳಿದಿದ್ದೀರಿ. ಯಾರ್ಯಾರು ಯಾರ್ಯಾರು? ಅಪ್ಪ ಮತ್ತೆ ಮಗ. ಅಪ್ಪ ಮತ್ತೆ ಮಗ ಇಬ್ರು ಹಿಡಿದಿದ್ರಿ. ಯಾಕೆ? ಬುಕ್ಸ್ ಬುಕ್ಸ್ ತಗೊಳ್ಳಿ. ಓಕೆ, ಅವಾಗ ತಗೊಳ್ಬೇಕು. ಬಸ್ಸಲ್ಲಿ ಇಳಿದ್ರಿ, ಫುಟ್ಪಾತ್ ಅಲ್ಲಿ ಏನ್ ಮಾಡಿದ್ರಿ? ನಡ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿಗೆ. ಅವಿನಿ ರೋಡ್ ಬುಕ್ಸ್ ಆ, ಅಲ್ಲಿ ಮೇಲ್ಗಡೆ ಒಂದು ವಿಮಾನ ಬಂತು. ಏನ್ ಬಂತು? ನೀವು ಹಳ್ಳಿಯವರು, ವಿಮಾನ ನೋಡ್ಲಿಲ್ಲ. ನೀವೇನ್ ಮಾಡ್ತಿದ್ದೀರಿ? ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ವಿ ಯಾರನ್ನ? ವಿಮಾನನ್ನ. ಪಕ್ಕದಲ್ಲಿ ಯಾರಿದ್ದಾರೆ? ಅಪ್ಪ ಅಪ್ಪ ಇದ್ದಾರೆ. ಸರಿನಾ? ಅಲ್ಲಿ ಇದರಲ್ಲಿ ಎಲ್ಲಿ ಫುಟ್ಪಾತ್ ಇದೆಯಲ್ಲ, ಮಧ್ಯದಲ್ಲಿ ಒಂದು ಸ್ಲ್ಯಾಬ್ ತೆಗೆದು ಬಿಟ್ಟಿದ್ದಾರೆ. ರಿಪೇರಿ ಮಾಡ್ಲಿಕ್ಕೆ ಯಾವ್ದೊಂದು ತೆಗೆದಿದ್ದಾರೆ ಅಥವಾ ಮುರಿದೋಗಿದೆ, ಏನೋ ಒಂದು ಆಗಿದೆ. ಸರಿ, ನೀವೇನ್ ನೋಡ್ತಿದ್ದೀರಿ? ಮೇಲೆ ವಿಮಾನ. ಸರಿನಾ? ಈಗ ನೋಡ್ತಾ ಇರ್ಬೇಕಾದ್ರೆ ನೀವು ಅಪ್ಪನ ಕೈ ಹಿಡ್ದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ? ಮರಿ ಒಳಗಡೆ ಹೋಗ್ತೀವಿ. ಹೋದ್ರೆ ಏನಾಯ್ತು? ಮರಿ ಒಳಗಡೆ ಹೋದ್ರೆ ಏನಾಯ್ತು? ಮರಿ ಒಳಗಡೆ ಬಿದ್ರೆ ಏನಾಯ್ತು? ಅಪ್ಪ ಇದಾರಲ್ಲ ಪಕ್ಕದಲ್ಲಿ ಎತ್ಕೊಂತಾರೆ. ಕೈ ಕಾಲು ಮುರಿದೋಗ್ತದೆ, ಕೆಸರ್ತಾಗ್ತದೆ. ಹೌದು ತಾನೆ? ಸರಿ, ಹಾಗಿದ್ರೆ ಹಂಗ ಆಗಬಹುದು. ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೇನೆ ಅಂತಂದ್ರೆ ಏನ್ ಮಾಡ್ಬೇಕು? ಅಪ್ಪನ ಕೈ ಹಿಡ್ದಿರ್ಬೇಕು. ಹಾ, ನಾನು ಅಪ್ಪನ ಕೈ ಹಿಡಿಬೇಕು, ಅಪ್ಪ ನನ್ನ ಕೈ ಹಿಡಿಬೇಕು. ಅಪ್ಪ ನಮ್ ಕೈ ಹಿಡಿಬೇಕು. ಹಾ, ಅಪ್ಪ ನಮ್ ಕೈ ಹಿಡಿಬೇಕು. ಈಗ ಮೊದ್ಲು ನೀವು ಅಪ್ಪನ ಕೈ ಹಿಡಿಬೇಕು ಅಂತಂದ್ರಿ, ಅಪ್ಪ ಹಿಡಿಬೇಕಾ ನಾನು ಹಿಡಿಬೇಕಾ? ಅಪ್ಪ ಹಿಡಿಬೇಕು. ನಾನು ಹಿಡಿದ್ರೆ ಏನಾಗ್ತದೆ ಬಿಟ್ಟೋಗುತ್ತೆ. ಅಲ್ವಾ? ಆ ಕೈ ಅಂತಂದ್ರೆ ಇದು ಮನಬುದ್ಧಿ. ಹೌದಾ? ನಮ್ಮ ಒಂದು ಮನಬುದ್ಧಿ ಸುತ್ತಾ ಇರ್ತದೆ. ಸರಿ, ಅಪ್ಪನ ಕೈಯನ್ನು ನೀವು ಹಿಡಿದಿದ್ದೀರಾ ಅಂತ ತಿಳ್ಕೊಳ್ಳಿ. ಅಪ್ಪ ನಿಮ್ ಕೈ ಹಿಡಿದಿದ್ದಾರೆ, ಅವಾಗ ಏನಾಗ್ತದೆ? ಬೀಳಲ್ಲ. ಬೀಳತಿ ಅಂದ ತಕ್ಷಣದಲ್ಲಿ ಅಪ್ಪ ಏನ್ ಮಾಡ್ತಾ? ಕೈ ಹಿಡಿದು ಹಿಂಗೆ ಎಳಿತಾನೆ. ಹ್ಮ್ ಎಳೆದಾಗ ನಿಮ್ ಕೈ ನೋವು ಬರ್ತದೋ ಬರಲ್ವೋ? ಬರುತ್ತೆ ಹಿಂಗ್ ಹಿಡಿದು ಎಳೆದಾಗ ಮೇಲೆ ಎತ್ತಿದಾಗ ನಿಮ್ಗೆ ಕೈ ನೋವು ಬರುತ್ತೋ ಬರಲ್ವೋ? ಬರುತ್ತೆ. ಬರುತ್ತೆ. ನೀವ್ ಯಾವ್ದನ್ನ ನೋಡ್ತಾ ಇದ್ದೀರಿ? ಮೇಲ್ಗಡೆ ವಿಮಾನ ನೋಡ್ತೀವಿ. ವಿಮಾನ ನೋಡ್ತಿದ್ದೀರಿ. ಓಕೆ, ಅಪ್ಪ ಕೈ ಹಿಡಿದು ಎಳೆದಾಗ ನಿಮ್ಗೆ ನೋವಾಗತ್ತೋ ಆಗಲ್ವೋ? ವಿಮಾನ ಆಗುತ್ತೆ. ನೋಡ್ತಾ ಇರೋ ಕಡೆ ಇರ್ತದಲ್ಲ ಮನಸ್ಸು, ನೀವು ಅದ್ ವಿಮಾನ ಎಳ್ದು ನೋಡ್ತಾ ಗೊತ್ತಾಗಲ್ಲ. ನೀವು ವಿಮಾನ ನೋಡ್ತಿದ್ದೀರಿ, ಅಪ್ಪ ಕೈ ಹಿಡಿದು ಎಳೆದಿದ್ದಾರೆ, ನಿಮ್ಗೆ ನೋವಾಗತ್ತೋ ಆಗಲ್ವೋ? ಸ್ವಲ್ಪ ಆಗುತ್ತೆ. ನೋವು ಆಗತ್ತೆ. ಅವಾಗ ನಿಮ್ ಗಮನ ಎಲ್ಲಿ ಹೋಗ್ತದೆ? ನೋವಿನ ಕಡೆ ನೋವಿನ ಕಡೆ ಅವಾಗ ಅಪ್ಪನ ಮೇಲೆ ಸಿಟ್ಟು ಬರ್ತದೋ ಬರಲ್ವೋ? ಬರುತ್ತೆ. ಬರುತ್ತೆ. ನಾನು ವಿಮಾನ ನೋಡ್ತಾ ಇದ್ದೆ, ಹಳ್ಳಿಲಂತೂ ವಿಮಾನ ಇಲ್ಲ, ಇಲ್ಲೂ ಕೂಡ ನನಗೆ ವಿಮಾನ ನೋಡ್ಲಿಕ್ಕೆ ನಮ್ಮಪ್ಪ ಏನ್ ಮಾಡ್ತಾ ಇಲ್ಲ. ಬಿಡ್ತಾ ಬಿಡ್ತಾ ಇಲ್ಲ. ಇಲ್ಲ. ಅಂತ ಸಿಟ್ಟು ಬಂದು ಅಪ್ಪನಿಗೆ ರಪ್ಪ ಅಂತ ಇನ್ನೊಂದು ಕೈಯಿಂದ ಹೊಡೆದು ಬಿಡ್ತೀನಿ. ಹೌದಾ ಅಲ್ವೋ? ಹೌದು. ಇಲ್ಲ ಹೊಡೆಯಲ್ಲ. ಎಂತ ಹೊಡೆಯೋದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಇನ್ನು ಅಣ್ಣಂದಿರಿ ಕೇಳಿ. ಹೊಡಿತೀವಿ ಹೊಡಿತೀವಿ. ಓ, ಹೊಡಿತೀವಿ, ಬೈತೀವಿ ಅಲ್ವಾ? ಹೌದು. ಅವಾಗ ಅಪ್ಪ ನಿಂತು ಬಿಟ್ಟು ಸ್ವಲ್ಪ ಹಿಂದೆ ನೋಡು ಅಂತ ಹೇಳ್ತಾನೆ. ಏನ್ ಹೇಳ್ತಾರೆ? ಹಿಂದೆ ಸ್ವಲ್ಪ ಹಿಂದೆ ನೋಡು, ನಾನು ಯಾಕೆ ಹೇಳಿದಿರೋದು ಅಂತ ಅಲ್ವಾ? ಹಾಗಿದ್ರೆ ಆ ಮಗುವಿನ ರಕ್ಷಣೆ ಯಾರು ಮಾಡಿದ್ದಾರೆ? ತಂದೆ. ಅಪ್ಪ ಅಪ್ಪನ. ಯಾವಾಗ? ಬಿದ್ದೋಗ್ತೀನಿ ಅನ್ನೋ ಸಮಯದಲ್ಲಿ ಹೇಳ್ತಿದ್ದಾರೆ. ವಿಮಾನ ನೋಡ್ತಾ ಇದ್ರೂ ಕೂಡ ಕೈ ಹೇಳುವಂತ ಸಾಧನವನ್ನ ನಿಮ್ಮಪ್ಪನ ಕೈಯಲ್ಲಿ ಕೊಟ್ಟರೆ ಅಪ್ಪ ನಿಮ್ಮ ರಕ್ಷಣೆಯನ್ನ ಮಾಡ್ತಾರೆ. ನನಗೆ ಗೊತ್ತಪ್ಪ, ನನಗೆ ಬೆಂಗಳೂರು, ಮುಂಬೈ, ಹೈದರಾಬಾದ್ ಎಲ್ಲ ತಿರುಗಿಬಿಟ್ಟು ಗೊತ್ತು, ನಾನು ಇನ್ಯಾಕೆ ಕೈ ಹಿಡಿಬೇಕು ಅಂತ ಒಬ್ಬನೇ ಹೋದ್ರೆ ಬಿದ್ದೋಗ್ತಾರೆ. ಗುಂಡಿಗೆ ಏನಾಗತ್ತೋ ಅದನ್ನ ನೀವೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕು. ಹಂಗಿದ್ರೆ ನಾನು ಒಬ್ಬನೇ ಇರ್ಬೇಕು, ಅಪ್ಪನ ಜೊತೆ ಹೋಗ್ಬೇಕು? ಅಪ್ಪನ ಜೊತೆ ಅಪ್ಪನ ಜೊತೆ ಅಪ್ಪನ ಜೊತೆಗೆ ಹೋಗ್ಬೇಕು ಅಥವಾ ಅಪ್ಪನ ಕೈ ಹಿಡಿಬೇಕು? ಅಪ್ಪ ನಮ್ಮ ಅಪ್ಪನ ಕೈ ಕೈ ಹಿಡಿಬೇಕು. ಹಿಡ್ದಿರ್ಬೇಕು. ನಾನು ಅಪ್ಪನ ಕೈ ಹಿಡಿಬೇಕು, ಅಪ್ಪ ನನ್ನ ಕೈ ಹಿಡಿಬೇಕು? ಅಪ್ಪ ನಮ್ಮ ಅಪ್ಪನ ಕೈ ಕೈ ಹಿಡಿಬೇಕು. ಹಿಡ್ದಿರ್ಬೇಕು. ಅಪ್ಪ ನನ್ನ ಕೈ ಹಿಡಿಬೇಕು, ಅವ್ನ ಮಡಿಲಲ್ಲಿ ಇಟ್ಕೊಳ್ಬೇಕು? ಮಡಿಲಲ್ಲಿ ಮಡಿಲಲ್ಲಿ. ಇಟ್ಕೊಬೇಕು. ಮಡಿಲಲ್ಲಿ ಇಟ್ಕೊಳ್ಬೇಕು, ತಲೆ ಮೇಲೆ ಇಟ್ಕೊಳ್ಬೇಕು? ತಲೆ ಮೇಲೆ. ತಲೆ ಮೇಲೆ. ಎಷ್ಟು ಚೇಂಜ್ ಆಯ್ತಾ? ಹೌದಾ? ಹೌದು. ಹಾ, ಎಷ್ಟು ಚೇಂಜ್ ಆಗ್ತದೆ? ಅವಾಗ ನೀವು ತಲೆ ಮೇಲೆ ಇದ್ದು ಬಿಟ್ರೆ ಆರಾಮಾಗಿ ವಿಮಾನ ನೋಡ್ತಾ ಕುತ್ಕೊಳ್ಬಹುದಲ್ಲ, ನೀವು ಬೀಳುವಂತ ಪ್ರಶ್ನೆನೇ ಇಲ್ವಲ್ಲ. ಅವಾಗ ಅಪ್ಪ ಕೈ ಎಳೆಯುವುದೇ ಇಲ್ಲ, ಕೈ ನೋವು ಬರೋದೇ ಇಲ್ಲ, ಪ್ರಶ್ನೆನೇ ಇರೋದಿಲ್ಲ. ಬರೋದು. ಆವಾಗ ಇಶಾರ ಕೊಡಬೇಕು ಅಂತ ಬಿಟ್ಟಿರ್ಲಿಲ್ಲ ಅಲ್ವಾ? ಅಂದ ಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ರೂಪದಲ್ಲಿ ಕಂಟಕಗಳು, ಲೆಕ್ಕಾಚಾರಗಳು ನಮಗೆ ಬರುವಂತ ಸಾಧ್ಯತೆಗಳು
ಇರುತ್ತೆ. ಇರ್ತವೆ ಅಂದ್ಮೇಲೆ ಮನಬುದ್ಧಿಯನ್ನ ನಾನು ಬಾಬನ ಕೈಲಿ ಆಗಡೆ ಇಶಾರ ಅಂದ್ರೆ ಸ್ಮೃತಿಯಲ್ಲಿ ಇಡಬೇಕು ಅಥವಾ ಮನಬುದ್ಧಿಯನ್ನೇ ಬಾಬನ ಕೈಲಿ ಕೊಟ್ಟು ಬಿಡ್ಬೇಕು. ಮನಬುದ್ಧಿಯನ್ನೇ ಬಾಬಾರ್ ಕೈಲಿ ಕೊಡ್ಬೇಕು. ಅದನ್ನೇ ಬಾಬಾ ಮೊದಲೇ ಏನ್ ಹೇಳಿದ್ದಾರೆ, ಮನ್ಮನಾಭವ. ಏನ್ ಹೇಳಿದಾರೆ ಬಾಬಾ? ಯಾವುದೇ ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ಆ ಮನಸ್ಸು ಯಾರ ಕೈಲಿ ಇಡಬೇಕು? ಬಾಬಾರ್ ಬಾಬನ್ ಕೈಲಿ. ಜೊತೆ ನನ್ನ ಜೊತೆಯಲ್ಲಿ ಇದ್ದಾಗ ಸಮಯದ ಅನುಸಾರ ಯಾವ ಶಕ್ತಿ, ಪ್ರೀತಿ, ಜ್ಞಾನ, ಇಶಾರೆ ಏನು ಬೇಕೋ ಅದನ್ನ ನಾನೇನ್ ಮಾಡ್ತಾ ಹೋಗ್ತಾನೆ, ಕೊಡ್ತಾ ಹೋಗ್ತಾನೆ. ಅದರ ಮೇಲೆ ಆದ್ಮೇಲೆ ಇನ್ಮೇಲೆ ದಿನದಿಂದ ದಿನಕ್ಕೆ ನಮ್ಗೆ ರಕ್ಷಣೆ ಬೇಕಾದಾಗ, ಸುಖ ಇದ್ದಾಗ, ಆರಾಮಿದ್ದಾಗ, ಜಗಳ ಮಾಡೋದು, ಆಟ ಆಡೋದು, ಫ್ರೆಂಡ್ಸ್ ಜೊತೆಗೋ ಪತಿ ಜೊತೆಗೋ, ಬಾಬನ್ ಜೊತೆ ಪಕ್ಕ ಪಕ್ಕ. ಇಲ್ಲಪ್ಪ ವೀಕೆಂಡ್ ಬಟ್ಟಿ ಗಿಟ್ಟಿ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ದು ಎಂಗೇಜ್ಮೆಂಟ್ ಇದೆ, ಮದ್ವೆ ಇದೆ, ಟೂರ್ ಇದೆ, ಫ್ರೆಂಡ್ಸ್ಗಳ ಜೊತೆಗೆ ಹೋಗ್ಬೇಕು ಅಲ್ವಾ, ಅಲ್ಲೆಲ್ಲ ತಿರ್ಗ್ಲಿಕ್ಕೆ ಹೋಗ್ಬೇಕಲ್ವಾ. ಯಾರು ಮಾತೇ ಆಡೋದಿಲ್ಲ. ಹ್ಞೂ ಅಂತದ ನಾಳೆಯಿಂದ ಬಟ್ಟಿ ಬರ್ಬೇಕಾಗ್ತದಲ್ಲ ಅಂತ ಯೋಚನೆ. ಹ್ಞೂ ಅಂದ್ರು ಕಷ್ಟ, ಹ್ಞೂ ಹೇಳ್ದಿದ್ರು ಕಷ್ಟ. ಅಲ್ವಾ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಈಗಿನಿಂದನೇ ಮನಬುದ್ಧಿ ಏನಾಗಿರ್ಬೇಕು? ಬ್ಯುಸಿ ಆಗಿರ್ಬೇಕು. ಯಾಕೆಂದ್ರೆ ಮಕ್ಕಳೇ, ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಭಕ್ತಾತ್ಮರು ಪರಮಾತ್ಮನ ಶಕ್ತಿಯನ್ನ ಇಷ್ಟಪಡ್ತಾರೆ ಅಲ್ವಾ. ಅವ್ರು ಹುಡುಕ್ತಾ ಇದ್ದಾರೆ ಯಾವ ಸಮಯದಲ್ಲಿ ಯಾವ ಆತ್ಮನಿಗೆ ಯಾವ ರೀತಿ ಸಾಕ್ಷಾತ್ಕಾರ ಮಾಡಿಸ್ಬೇಕು, ಭಗವಂತನ ಪರಿಚಯ ಕೊಡಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತ ಯಾರಿಗ್ ಗೊತ್ತು? ಬಾಬನ್ ಗೊತ್ತು. ಮಕ್ಕಳಿಗೆ. ಬಾಬಾನೇ ಗೊತ್ತಲ್ವಾ. ಅವಾಗ ಬಾಬಾ ಯಾವಾಗ್ಲೂ ನಿಮ್ಗೆ ಸೇವೆಗೆ ಕರೆದಾಗ ನೀವೇನಾಗಿರ್ಬೇಕು? ಎವರ್ ರೆಡಿ ಆಗಿರ್ಬೇಕು. ರೆಡಿ ಆಗಿರ್ಬೇಕು ಅಲ್ವಾ. ಸಾಧು ಸಂತರು ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ಅಂತ, ವಿಜ್ಞಾನದವರು ಯೋಚನೆ ಮಾಡ್ತಾರೆ. ಎಷ್ಟೆಲ್ಲ ಸಾಧನಗಳನ್ನ ನಾವು ರಿಸರ್ಚ್ ಮಾಡಿದ್ರು ಕೂಡ ಏನಾಗ್ತಿದ್ದಿಲ್ಲ, ಜನರ ಜೀವನದ ಮಟ್ಟ ಇಂಪ್ರೂವ್ಮೆಂಟ್ಸ್ ಆಗ್ತಲ್ಲ. ಇಂಪ್ರೂವ್ಮೆಂಟ್ಸ್ ಅಂದ್ರೆ ಶಾರೀರಿಕವಾಗಿ ಆಗಿದೆ, ಶಾರೀರಿಕವಾಗಿ ಕರ್ಮಗಳು ಏನಾಗಿದ್ದಾವೆ, ಆರಾಮದಾಯಕ ಆಗಿದೆ. ಆದ್ರೆ ಮಾನಸಿಕವಾಗಿ ಯಾವ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಶಾಂತಿ, ಸುಖ, ಸಂತೋಷ, ನೆಮ್ಮದಿ, ಸಫಲತೆ, ಖುಷಿ ಬೇಕು, ಅದೇನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಆದ್ಮೇಲೆ ಪ್ರತಿದಿನ ಮನುಷ್ಯಾತ್ಮರ ಜೀವನದಲ್ಲಿ ಗೋಲ್ಡನ್ ಮಾರ್ನಿಂಗ್ ಇದೆಯೋ? ಗುಡ್ ಮಾರ್ನಿಂಗ್ ಇದೆಯಾ? ಆ ಗುಡ್ ಮಾರ್ನಿಂಗ್ ಅಲ್ಲ, ತುಕ್ಕಿಡಿದಿರೋ ಕಬ್ಬಣದ ಮಾರ್ನಿಂಗ್ ಇದೆಯೋ? ಐರನ್ ಗುಡ್ ಮಾರ್ನಿಂಗ್. ಐರಾನು ಅಲ್ಲ, ತುಕ್ಕಿಡಿದಿರೋ ಕಬ್ಬಣ. ಬೆಳಿಗ್ಗೆನೆ 8 ಗಂಟೆಗೆ ಏಳಬೇಕು ಅಂತ ಮನ್ಸಿಡ್ತದೆ. ಏನಿರ್ತದೆ ಮನಸ್ಸು ಆದರೆ 8:30 9 ಗಂಟೆ ಹೇಳೋದು. ಅಲ್ಲ, 4 ಗಂಟೆಗೆ ಏಳಲೇಬೇಕಾದಂತ ಅನಿವಾರ್ಯತೆ, ಏಳಲೇಬೇಕು. ಇದ್ದಿಲ್ಲ ನಾನು ಮನೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಬೆಂಗಳೂರಂತ ಊರುಗಳಲ್ಲಿ ಮಕ್ಕಳಿಗೆ ಸ್ಕೂಲ್ ಬಸ್ 6:30 7 ಗಂಟೆಗೆ ಬರುತ್ತಾ? ಮನೆ ಹೌದು. ಕೆಲಸ ಮಾಡ್ಬೇಕಾ, ಅಡಿಗೆ ಮಾಡ್ಬೇಕು, ಅಷ್ಟೆಲ್ಲ ಮುಗಿಸ್ಕೊಂಡು ನೀವು ಡ್ಯೂಟಿ ಹೋಗ್ಬೇಕಾ? ಒಬ್ಬರೇ ಡ್ಯೂಟಿ ಮಾಡಿದ್ರೆ ಬಾಡಿಗೆಗೆ ಸಾಕಾಗೋದಿಲ್ಲ. ದೊಡ್ಡದಾಗಿ ಊರು ಬಿಟ್ಬಿಟ್ಟು ಬಂದಿರ್ತೀವಿ, ನಾವು ಬೆಂಗಳೂರಿನಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಬಂದಿರ್ತೀರಾ. ಶೋ ತೋರ್ಸ್ಲಿಕ್ಕೆ ಡಬಲ್ ಬೆಡ್ರೂಮೇ ಬೇಕು ನಿಮ್ಗೆ, ಕಾರೇ ಬೇಕು. ಅಂದ್ಮೇಲೆ ಏನ್ ಮಾಡ್ಬೇಕು? 4 ಗಂಟೆಗೆ ಹೇಳ್ಬೇಕು. ಕೆಲಸ ಮಾಡ್ಬೇಕು ತಾನೆ. ಇಷ್ಟ ಇಲ್ದಿದ್ರು 4 ಗಂಟೆಗೆ ಏಳಲೇಬೇಕಾಗ್ತದೆ. ಬೆಳಿಗ್ಗೆ ಎದ್ದು ಟಕ 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 ಅಂತ ಕೆಲಸ ಮಾಡಿ ಎಲ್ಲ ಮಾಡ್ಬಿಟ್ಟು ಏನ್ ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಂಡು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ನಾವು ಒಳ್ಳೆ ಇದ್ದೀವಿ ಅಂತ ಏನ್ ಶೋ ತೋರ್ಸೋದು ನೋಡ್ಬೇಕು. ಒಳಗಡೆಯಿಂದ ಸಿಹಿಯಾದ ನಿದ್ರೆ ಮಾಡ್ಲಿಕ್ಕೂ ಕೂಡ ನಮ್ಗೇನ್ ಇರೋದಿಲ್ಲ, ಟೈಮ್ ಇರೋದಿಲ್ಲ. ಉಪ್ಪಿಟ್ಟು ಮಾಡಿ ತಿನ್ಲಿಕ್ಕೂ ಪುರ್ಸತ್ತು ಇರೋದಿಲ್ಲ. ಓಡೋದು, ಟಕ 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 ಅಂತ ಓಡೋದು, ಮನೆಯಲ್ಲೂ ಬೈಸ್ಕೊಳ್ಳೋದು. ಆ ಒಂದು ವಾಶ್ ಬೇಸಿನಲ್ಲಿ ಏನಿರ್ತದೆ ಹೇಳಿ, ಪಾತ್ರೆಗಳ ರಾಶಿ, ಕಸ ಗುಡ್ಸಿಲ್ಲ, ನೆಲ ಒರ್ಸಿಲ್ಲ. ಯಾಕೆ? ಟೈಮ್ ಆಗಲ್ಲ, ಲೇಟ್ ಆಗ್ಬಿಟ್ಟಿದೆ. ಎಲ್ಲವನ್ನ ಹಾಗಾಗಿ ಇಟ್ಬಿಟ್ಟು ಬರ್ತೀವಿ. ಓಕೆ, ಅಲ್ಲಿ ಬೆಳಿಗ್ಗೆ ಹೋಗಿ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಒಂದ್ಸಲ ಮನೆ ನೆನ್ಪು ಮಾಡ್ಕೊಳ್ಳಿ. ಹೆಂಗಿದೆ ಮನೆ? ಕಸ ಗುಡ್ಸಿಲ್ಲ, ನೆಲ ಒರ್ಸಿಲ್ಲ, ಪಾತ್ರೆಗಳ ರಾಶಿ ಹಂಗೆ ಇದೆ. ಮನೆ ಹೋಗ್ಬಿಟ್ಟು ಅಡಿಗೆ ಮಾಡ್ಬೇಕು. ಬಟ್ಟೆಗಳಲ್ಲೆಲ್ಲ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಾ ರೂಮ್ನಲ್ಲೂ ಕೂಡ ಎಲ್ಲ ಹರಡ್ಕೊಂಡಿದ್ದಾವೆ. ಈಗ ಮನೆಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮಾಡ್ಬೇಕು ಅಂತಂದಾಗ ಇದು ಗೋಲ್ಡನ್ ಮಾರ್ನಿಂಗ್, ಗೋಲ್ಡನ್ ನೈಟ್? ಯಾವ ಮಾರ್ನಿಂಗ್ ಹೇಳಿ ನೋಡೋಣ. ಯಾವ್ದೇಳಿ ಐರನ್ ಅಲ್ವಾ? ಹಣ ಬಂದ ಮಾತ್ರಕ್ಕೆ
ಬಿಲ್ಡಿಂಗ್ ಇದ್ದ ಮಾತ್ರಕ್ಕೆ, ಮೊಬೈಲ್ ಇದ್ದ ಮಾತ್ರಕ್ಕೆ ಅದು ಗೋಲ್ಡನ್ ಮಾರ್ನಿಂಗ್ ಅಲ್ಲ. ಆಗೋದಿಲ್ಲ. ಅಲ್ಲ. ಗೋಲ್ಡನ್ ಮಾರ್ನಿಂಗ್ ಯಾರಿಗೆ? ನಾವು ಮಕ್ಕಳಿಗೆ. ಹೌದಪ್ಪ, ನಮ್ಗೇನೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಿಟ್ಟು ಯೋಗದಲ್ಲಿ ಕೂತ್ಕೊಂಡು ಹಸಿ ಅನುಭವಿಸೋದು. ಗೋಲ್ಡನ್ ಮಾರ್ನಿಂಗ್. ಯಾಕಂದ್ರೆ ಗೋಲ್ಡ್ ಹುಡುಕ್ತಾ ಇರ್ತೀವಲ್ಲಿ ಅಲ್ವಾ, ಗೋಲ್ಡ್ ತಗೊಳ್ತಾ ಇರ್ತೀವಿ, ಬಂಗಾರ ಅಲ್ವಾ. ಪಾಪ ಅವ್ರು ಹಾಸಿಗೆ ಮೇಲೆ ಮಲ್ಕೊಂಡಿದ್ದು. ಆ ಸಿಕ್ಬಿಟ್ಟಿದೆ ಆಲ್ರೆಡಿ ಗೋಲ್ಡ್, ಹೌದಾ? ಡೈಮಂಡ್ ಸಿಕ್ಬಿಟ್ಟಿದೆ. ಹೌದೌದೌದು, ಗೊತ್ತಿದೆ, ಕಾಣ್ತಾ ಇದೆ ಎಲ್ಲ ಮುಖದಲ್ಲಿ ಫಳ 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 ಅಂತ ಏನಾಗ್ತಾ ಇದೆ, ಹೊಳಿತಾ ಇದೆ. ಹೊಳಿತಾ ಇದೆ ಅಲ್ವಾ. ಅದಕ್ಕಾಗಿ ಬಾಬನ ಹತ್ರ ಹೋದಾಗ ನೋಡಿ, ಬೆಳಿಗ್ಗೆ ಮಾರ್ನಿಂಗ್ ನಮ್ದು ಖುಷಿಯಿಂದ ಆನಂದದಿಂದ ಬಾಬನ ಹತ್ರ ಹೋಗ್ತೀವಿ. ಬಾಬಾ ಅದಾಗಿಲ್ಲ, ಇದಾಗಿಲ್ಲ, ಅದು ಬೇಕು, ಹಿಂಗ್ ಬೇಕು ಅಂತ ಬಿಟ್ಟು ಕಂಪ್ಲೇಂಟ್ ಅನ್ನ ತಗೊಂಡು ಹೋಗ್ತೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಪ್ರಪಂಚಕ್ಕೆಲ್ಲ ಆ ಒಂದು ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನ ಸೂರ್ಯ ಬಂದಾಗ ಫಸ್ಟು ನೋಡಿ, ಸೂರ್ಯನಿಂದ ಕೆಂಪು ಬಣ್ಣದ ಕಿರಣಗಳು ಬರ್ತವೆ. ಗೊತ್ತಾ ನಿಮ್ಗೆ? ಬೆಳಿಗ್ಗೆ ನೋಡಿ ಯಾವ್ದು ಬರ್ತದೆ? ಬೆಳಿಗ್ಗೆ ಸೂರ್ಯ ಉದಯ ಮಾಡ್ಬೇಕಾದ್ರೆ ಯಾವಾಗ ನೋಡಿದಿರೆ ಕೆಂಪು ಇಡ್ತಾನೆ ಸೂರ್ಯ ಅಲ್ವಾ. ಆಮೇಲೆ 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 ಏನಾಗ್ತಾ ಬರ್ತಾನ ಅವನು? ಎಲ್ಲೋ. ಎಲ್ಲೋ ಆಗಿ ಆಮೇಲೆ ವೈಟ್ ಬರ್ತಾನೆ ಅಲ್ವಾ. ಹಾಗೆ ಇಲ್ಲೂ ಕೂಡ ನಮ್ಮ ಜೀವನದಲ್ಲಿ ಪ್ರತಿದಿನ ಏನಾಗ್ಬೇಕು? ಶಕ್ತಿ. ಗೋಲ್ಡನ್ ಮಾರ್ನಿಂಗ್ ಬರಬೇಕು ಅಂತಂದ್ರೆ ಅದನ್ನ ತರುವಂಥವ್ರು ಯಾರು? ಯಾರು? ನಾವೇ. ಪಕ್ಕ ಗೋಲ್ಡನ್ ಮಾರ್ನಿಂಗ್ ತರಬೇಕು ಅಂದ್ರೆ ಬಲ್ಬ್ ಹಾಕಿದ್ರೆ ಆಗೋದಿಲ್ಲ, ಹೆಲೋಜಿನ್ ಹಾಕಿದ್ರೆ ಆಗೋದಿಲ್ಲ. ಏನಾಗ್ಬೇಕು? ಕರೆಂಟ್ ಕಲೆಕ್ಷನ್. ಆ ಸ್ವಿಚ್ ಹಾಕ್ಬೇಕು. ಸೂರ್ಯ ಏನಾಗ್ಬೇಕು? ಸೂರ್ಯ ನೀವು ಬೆಳಕು ಬೀಳಕ್ ಕೊಡ್ತಾರೆ ರೂಮಿಗೂ ಊರಿಗೋ? ವಿಶ್ವ ಊರಿ. ವಿಶ್ವಕ್ಕೆ ಹೆಲೋಜಿನ್ ಹಾಕ್ತೀರಾ? ಬಲ್ಬ್ ಹಾಕ್ತೀರಾ? ಯಾವ್ದು ಹಾಕ್ತೀರಿ? ಸೂರ್ಯ ಸೂರ್ಯ. ಬರ್ಬೇಕು. ಅದಕ್ಕಾಗಿ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಪ್ರತಿ ವಿಶ್ವಕ್ಕೆ ಸಪ್ತ ಗುಣಗಳ ಕಿರಣವನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ನಾವು ಚಿಕ್ಕವರಿದ್ದಾಗ 8 ಗಂಟೆಗೆ ಸ್ಕೂಲು. ಎಷ್ಟು ಗಂಟೆ ಸ್ಕೂಲು? 8 ಗಂಟೆ. 8 ಗಂಟೆಗೆ ಸ್ಕೂಲ್ ಆದ ನಮ್ಮಮ್ಮ 3 ಗಂಟೆಗೆ ಹೇಳೋದು. ಎಷ್ಟು ಗಂಟೆಗೆ ಹೇಳೋದು? 3 ಗಂಟೆಗೆ. ಇದ್ದೇನ್ ಮಾಡೋದು? ಎಲ್ಲ ಕೆಲಸ, ಅಡಿಗೆ ಕೆಲಸ ಎಲ್ಲ ಮಾಡಿ. ಒಲೆ ಬೆಂಕಿ ಮಾಡಿ, ಬಿಸಿನೀರು ಕಾಯಿಸಿ, ನಮಗೆ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ, ನಮ್ಮ ಅಕ್ಕಂದಿರೆಲ್ಲ ಇದ್ದಾರೆ ಅವರಿಗೆಲ್ಲ ತಲೆ ಬಾಚಿ ಎಲ್ಲ ಮಾಡಿ 8 ಗಂಟೆ ನಮ್ಗೇನ್ ಮಾಡುದು? ಸ್ಕೂಲಿಗೆ ಕಳ್ಸೋರು. ಹೀಗೆ ತನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತಂದ್ರೆ ತಾಯಿ ಮೊದಲೇ ಎದ್ದು ಬಿಟ್ಟು ಮಕ್ಕಳಿಗೆ ಬೇಕಾಗಿರುವಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರ್ತಾಳೋ ಹಾಗೆ ನಾವು ಕೂಡ ಪ್ರತಿದಿನ ಬೆಳಿಗ್ಗೆ ಎದ್ದು ಬಿಟ್ಟು ನಮ್ಮ ಸಹೋದರ ಆತ್ಮರು. ಯಾರು? ಸಹೋದರ ಆತ್ಮರು. ಯಾರವರು? ಮನುಷ್ಯ. ವಿಶ್ವದ ಕೇವಲ ಮನುಷ್ಯಾತ್ಮರಲ್ಲ, ಸರ್ವ ಆತ್ಮರು. ಸರ್ವ. ಸರ್ವ ಆತ್ಮರು ಪ್ಲಸ್ ಜಡ ವಸ್ತುಗಳಿಗೆ ಬೇಕಾಗಿರುವಂತ ಎಲ್ಲ ಈಶ್ವರೀಯ ಶಕ್ತಿಯನ್ನು ನಾವೇನ್ ಮಾಡ್ಬೇಕು? ಅವರಿಗೆ ಕೊಡ್ಲಿಕ್ಕೆ ರೆಡಿ ಮಾಡಿ ಕೊಡ್ಬೇಕು. ಯಾವಾಗ? ಅಮೃತ ವೇಳೆ. ಅಮೃತ ವೇಳೆಯಲ್ಲಿ ಎದ್ದು ಅಷ್ಟು ಪವರ್ಫುಲ್ ಯೋಗವನ್ನ ಮಾಡಿ ಅವರಿಗೆಲ್ಲರಿಗೂ ಕೂಡ, ಆತ್ಮಕ್ಕೂ ಕೂಡ ಶಕ್ತಿ ಬೇಕೋ ಬೇಡ್ವೋ? ಬೇಕು. ಆತ್ಮಕ್ಕೆ ಭೋಜನ ಬೇಕೋ ಬೇಡ್ವೋ? ಬೇಕು. ಇವತ್ತಿನ ವರದಾನದಲ್ಲೂ ಕೂಡ ಬಾಬಾ ಹೇಳ್ತಾರ, ರುಹಾನಿ ಸರ್ಚ್ ಲೈಟ್ ಬನ್ನು. ಆತ್ಮಕ್ಕೆ ಬೇಕಾಗಿರುವಂತ ಲೈಟ್ ಕೊಡುವಂತವರಾಗಿ ಶರೀರಕ್ಕೆ ಕೊಡುವಂತವರಲ್ಲ. ಪ್ರಪಂಚದಲ್ಲಿರುವಂತ ಸೂರ್ಯ ಶರೀರಕ್ಕೆ ಬೇಕಾಗಿರುವಂತ ಪ್ರಕಾಶವನ್ನ ಕೊಡ್ತಾನೆ ಅಲ್ವಾ. ಆ ಪ್ರಕಾಶವನ್ನ ನಾವು ಶರೀರದ ಕಣ್ಣಿನಿಂದ ನೋಡ್ತೀವಿ. ಆ ಪ್ರಕಾಶ ಪ್ರಪಂಚದಲ್ಲಂತೂ ಸ್ಥೂಲವಾದ ವಸ್ತುಗಳ ಮೇಲೆ ಬಿದ್ದು ಆ ವಸ್ತುಗಳ ಬಣ್ಣ, ಆಕಾರ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಹಾಗೆ ಭಗವಂತನ ಶಕ್ತಿ ನಿರಾಕಾರ ರೂಪದಲ್ಲಿ ಏನಾಗ್ತದೆ? ಪ್ರತಿಯೊಂದು ವಸ್ತುವಿನ ಮೇಲೆ, ವ್ಯಕ್ತಿ ಮೇಲೆ ಬಿದ್ದು ಬಿಟ್ಟು ಏನಾಗ್ತದೆ? ಸೂರ್ಯನ ಪ್ರಕಾಶ ಪ್ರತಿಯೊಂದು ವಸ್ತು ಮೇಲೆ ಬಿದ್ದರೆ ಏನಾಗ್ತದೆ? ಕ್ರಿಯೆ ನಡೀತು. ಸ್ಪಷ್ಟವಾಗಿ ಕಾಣತ್ತೆ ಅಲ್ವಾ. ಹ್ಮ್. ಆ ವಸ್ತು ಮೇಲಿರುವ ಚಳಿ ಎಲ್ಲ ಹೊರಟೋಗುತ್ತಲ್ವಾ. ಹ್ಮ್. ಆ ಎಲ್ಲ ವಸ್ತುಗಳು ಬಿಸಿ ಆಗ್ತಾವೋ ಆಗಲ್ವೋ? ಆಗ್ತದೆ. ಹಾಗೇನೆ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ಉದಯಿಸಿರುವಂತ ಸೂರ್ಯ, ನಿಮ್ಮ ಮೂಲಕ ಉದಯಿಸುವಂತ ಮಾಸ್ಟರ್ ಜ್ಞಾನ ಸೂರ್ಯದಿಂದ ಏನಾಗ್ಬೇಕು? ಪಂಚ ವಿಕಾರಗಳೆಲ್ಲ ಏನಾಗ್ಬೇಕು? ಭಸ್ಮ. ಪ್ರತಿಯೊಂದು ಕಣ 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 ಮೇಲೂ ಕೂಡ ನಿಮ್ಮಿಂದ ಹೊರಡುವಂತ ಆ ಶಕ್ತಿ ಹೋಗ್ಬಿಟ್ಟು ಏನಾಗ್ಬೇಕು? ಅಲ್ಲಿ ಕೆಲಸವನ್ನ ಮಾಡಬೇಕು.
2,500 ವರ್ಷದಿಂದ ಇರುವಂತ ವೈರಸ್ ಬ್ಯಾಕ್ಟೀರಿಯಾಗಳು ಏನಾಗ್ಬೇಕಲ್ಲಿ ಶಮನವಾಗ್ಬೇಕು. ಅಷ್ಟು ಪವರ್ಫುಲ್ ಸೇವೆ ಆಗ್ಬೇಕು ಅಂತಂದ್ರೆ ಅಷ್ಟು ಶಾಂತಿಯ ಶಕ್ತಿ ಹೇಳುವಂಥದ್ದಲ್ಲಿ ಇರ್ಬೇಕು. ಅಲ್ವಾ. ವಿಶ್ವದಾದ್ಯಂತ ಎಲ್ಲ ಕಡೆಗೂ ಕೂಡ ಚಳಿ ಇರ್ತದೆ, ಇದೆ ತಾನೇ? ಇದೆ ಇದೆ ಗಾಳಿಯಲ್ಲಿ ಚಳಿ ಇಲ್ವಾ? ಇದೆ ಇದೆ ಬಟ್ಟೆ ಮುಟ್ಟದ ಚಳಿ ಇಲ್ವಾ? ಇದೆ ಇದೆ ನಿಮ್ಮಲ್ಲಿರೋ ಕಾರ ಮುಟ್ಟದ ಚಳಿ ಇಲ್ವಾ? ಇದೆ ಆದ್ರೆ ಒಬ್ಬ ಸೂರ್ಯ ಬಂದ್ಬಿಟ್ಮೇಲೆ ಎಲ್ಲ ಅದೆಲ್ಲ ಚಳಿ ತನ್ನಿಂದಾನೇ ಹೋಗುತ್ತೆ ತಾನೆ. ಹ್ಮ್ ಹಾಗಿದ್ರೆ ಚಳಿ ಯಾಕಿದೆ? ಸೂರ್ಯ ಇಲ್ದಿರೋದಕ್ಕೆ ತಾನೇ ಇದೆ. ಹ್ಮ್ ಹಾಗೇನೆ ನೀವು ಕೂಡ ಏನ್ ಮಾಡ್ಬೇಕು, ಹೀಗೆ ಚಳಿಗೆ ಜನ ಗಡಗಡ ಅಂತ ಏನ್ ಮಾಡ್ತಿದ್ದಾರೆ, ನಡುಕ್ತಾ ಇದ್ದಾರೆ. ಬೆಂಗಳೂರಿನವ್ರಿಗೆ ಫೋನ್ ಮಾಡಿದ್ರೆ 15 ದಿನ ಅಣ್ಣವರೇ ಬೆಂಗಳೂರಿನಲ್ಲಿ ಏನು ಮಳೆ ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತಂದ್ರು. ಈಗ ಫೋನ್ ಮಾಡಿದ್ರೆ ಚಳಿ ಚಳಿ ಅನ್ನೋರು ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತ, ಅಲ್ವಾ. ಮಳೆ ಹೇಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲೋ ಶಾರೀರಿಕವಾಗಿ, ಚಳಿಯನ್ನು ಹೇಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲೋ, ಹಾಗೆ ಮನುಷ್ಯಾತ್ಮರಿಂದ ಬರುವಂತ ರಾವಣನನ್ನು ಕೂಡ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಆದ್ರೆ ರಾವಣ ಯಾರು? ಅವನನ್ನು ಸಂಹಾರ ಮಾಡೋದು ಹೇಗೆ ಹೇಳುದು ಪ್ರಪಂಚದ ಜನರಿಗೆ ಗೊತ್ತಿಲ್ಲ. ಇಲ್ಲ. ಗೊತ್ತಿರೋದು ಯಾರಿಗೆ? ನಾವು ಮಕ್ಳಿಗೆ ಗೊತ್ತಿರುವಂತ ನಾವೇನ್ ಮಾಡ್ತೀವಿ, ಚಳಿ ಇದೆ ಅಂತ ಮೂರ್ ರಗ್ಗ ಹಾಕೊಂಡು ಏನ್ ಮಾಡ್ಬಿಡ್ತೀವಿ, ಮಲ್ಕೊಂಡ್ಬಿಡ್ತೀವಿ ಯಾವಾಗ? ಅಮೃತ ವೇಳೆಯಲ್ಲಿ. ಅಲ್ವಾ. ಈಗ ಸೂರ್ಯ ಬರ್ಬೇಕಾದ್ರೆ ಕೆಲವೊಂದ್ಸಲ ನೋಡಿ, ಮೋಡ ಅಡ್ಡ ಬಂದ್ಬಿಟ್ರೆ ಸೂರ್ಯನ ಉದಯ ಆಗ್ಲಿಕ್ಕೆ ಏನಾಗ್ಬಿಡ್ತದೆ, ಸಮಯ ಲೇಟ್ ಲೇಟ್ ಆಗುತ್ತೆ. ಆಗ್ಬಿಡ್ತದೆ, ಅಲ್ವಾ. ಹಾಗೇನೆ ನಮ್ಮಲ್ಲೂ ಕೂಡ ಅಜ್ಞಾನ, ವಿಘ್ನ, ಚಿಂತೆ, ಸಮಸ್ಯೆ, ಕಾಯಿಲೆಗಳು ಇದ್ರೆ ಪ್ರಪಂಚಕ್ಕೆ ನಿಮ್ಮ ಮೂಲಕ ಶಕ್ತಿ ಹೋಗುವಂಥದ್ದು ಏನಾಗ್ತದೆ, ಲೇಟ್ ಆಗತ್ತೆ ಮಕ್ಕಳೇ. ಅಂದ್ಮೇಲೆ ನಿಮ್ಮ ಜವಾಬ್ದಾರಿಯನ್ನ, ನಿಮ್ಮ ಕರ್ತವ್ಯವನ್ನ ನೀವೇನ್ ಮಾಡ್ಬೇಕು, ನಿಭಾಯಿಸ್ಬೇಕು. ಅಲ್ವಾ. ಅಂದ್ರೆ ಬಾಬನಿಂದ ಭವಿಷ್ಯದಲ್ಲಿ ವರ್ತಮಾನ ಸಮಯದಲ್ಲಿ ಏನಾಗ್ಬೇಕು, ಕರೆಕ್ಟ್ ಆಗಿ ಇಶಾರವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಜ್ವಾಲಾಮುಖಿ ಯೋಗದಲ್ಲಿ ನಿಮ್ಮಲ್ಲಿರುವಂತ ಆ ಒಂದು ವಿಕರ್ಮವನ್ನ ಏನ್ ಮಾಡ್ಬೇಕು, ವಿನಾಶ ಮಾಡಿ ಬೂದಿ ಮಾಡಿದ್ರೆ ಮಾತ್ರ ಬಾಬನ ಇಶಾರ ಏನು ಅಂತ ನಿಮ್ಗೆ ಏನಾಗತ್ತೆ, ಗೊತ್ತಾಗತ್ತೆ ಸಮಯದ ಅನುಸಾರ. ಹಾಗೆ ಈಗ ನಾವೇನ್ ಸೇವೆ ಮಾಡ್ಬೇಕಂತೆ, ಸದಾ ಕಾಲ ಪರಮಧಾಮದಲ್ಲಿ ಇರ್ಬೇಕು. ಎಲ್ಲಿರ್ಬೇಕು? ಪರಮಧಾಮ. ಹೈಯೆಸ್ಟ್ ಪ್ಲೇಸ್, 3 ಲೋಕದಲ್ಲಿ ಹೈಯೆಸ್ಟ್ ಪ್ಲೇಸ್ ಯಾವುದು? ಪರಮಧಾಮ. ಪರಮಧಾಮದಲ್ಲಿ ಹೈಯೆಸ್ಟ್ ಯಾರು? ಶ್ರೇಷ್ಠ ತಂದೆ ಶಿವಬಾಬಾ, ಅಲ್ವಾ. ಅವನ ಹತ್ರ ಕೂತ್ಕೊಂಡ್ಬಿಟ್ಟು ಅವನ ಜೊತೆಗೆ ಮನಸ್ಸು ಬುದ್ಧಿಯನ್ನಿಟ್ಟು ಅವನಲ್ಲಿರುವಂತ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ಬಲ್ಬ್ ಏನ್ ಮಾಡ್ತದೆ, ಬೆಳಕು ಕೊಡುತ್ತೆ. ಯಾರ ಬೆಳಕನ್ನ? ಕರೆಂಟ್ ವೋಲ್ಟೇಜ್ ಜೊತೆ ಕನೆಕ್ಟ್ ಆಗಿ ಆ ಬೆಳಕು ಅದರ ಮೂಲಕ ಪ್ರವಾಹ ಆಗ್ತಾ ಇರ್ತದೆ, ಆಗುತ್ತೆ. ಅಲ್ವಾ. ಹಾಗೆ ನಿಮ್ಮ ಮನಸ್ಸು ಬುದ್ಧಿ ನೀವು ಯಾರ ಜೊತೆ ಕೊಡಬೇಕು, ಬಾಬಾರ ಶಿವಬಾಬಾ. ಜೊತೆ. ಪರಮಾತ್ಮನ ಜೊತೆಗೆ ಕೊಟ್ಟುಬಿಟ್ಟು ಅವನಲ್ಲಿರುವಂತ ಶಕ್ತಿಗಳು ನಿಮ್ಮ ಮೂಲಕ ಏನಾಗ್ತಾ ಇರಬೇಕು, ಪ್ರವಾಹ ಹರಿದು ಆಗ್ಬೇಕು. ವಿಶ್ವಕ್ಕೆಲ್ಲ ಹೋಗ್ತಾ ಇರ್ಬೇಕಂತ ಹೈಯೆಸ್ಟ್ ಸ್ಟೇಜ್ ಅಲ್ಲಿ ನೀವೇನ್ ಮಾಡ್ಬೇಕು, ಜ್ವಾಲಾಮುಖಿ ಯೋಗ. ಹಾ. ಹಾಗಿದ್ರೆ ಆ ಸ್ಟೇಜ್ ಅಲ್ಲಿ ಕುತ್ಕೊಳ್ಳಿಕ್ ನಿಮ್ಗೆ ಎಷ್ಟು ಟೈಮ್ ಆಗ್ಬೇಕು, ಎಷ್ಟು ಟೈಮ್ ಆಗ್ಬೇಕು? ಇವಾಗ ಇರೋ ಸಿಚುವೇಶನ್ ಅಲ್ಲಿ ಅರ್ಧ ಗಂಟೆ ಬೇಕು, ವಿತಿನ್ ಸೆಕೆಂಡ್ ಅಲ್ಲಿ ಮಾಡಬೇಕು, ಅಲ್ವಾ. ನೀವು ಕರೆಂಟ್ ಬೆಳಗ್ಗೆ ಬರಕೊಂದು ಸ್ವಿಚ್ ಕೈ ಹಾಕ್ತಿರ್ತಾನೆ, ಸ್ವಿಚ್ ಹೌದು. ಹಾಕಿದ್ಮೇಲೆ ಎಷ್ಟೊತ್ತಾದ್ಮೇಲೆ ಬಲ್ಬ್ ಉರಿತದೆ, ಸೆಕೆಂಡ್ ಅಲ್ಲಿ ಸೆಕೆಂಡ್ ಹಿಂಗೇನು ತೆಗೆದಿರೋದಿಲ್ಲ ನೀವು ಕೈಯನ್ನ, ಅಲ್ವಾ. ತೆಗೆದು ಮೊದ್ಲೇನೆ ಏನಾಗಿರ್ತದಲ್ಲಿ ಆನ್ ಆಗುತ್ತೆ. ಹಾಗೆ ಅಮೃತ ವೇಳೆ ಕುಳಿತ ತಕ್ಷಣದಲ್ಲಿ ಬಾಬಾ ಅಂತ ಹೇಳಿದ ತಕ್ಷಣದಲ್ಲಿ ಏನಾಗ್ಬೇಕು ನಮ್ಗೆ, ಆ ರೀತಿ Correct. ಶಕ್ತಿ ಪ್ರವಾಹ ಆಗಿ ನಮ್ಗೆ ಏನಾಗ್ಬೇಕಾಗ್ತದೆ, ಅನುಭವ ಆಗ್ಬೇಕಾಗ್ತದೆ. ಆಗ್ಬೇಕು. ಆ ರೀತಿ ಸಮಯ ಸಿಕ್ಕಿದಾಗ್ಲೆಲ್ಲ ಏನ್ ಮಾಡ್ಬೇಕು, ಟಕ್ ಅಂತ ಎಲ್ಲ ಕೂತ್ಕೊಳ್ಬೇಕು. ಪರಂಧಾಮದಲ್ಲಿ ಹೇಗೆ ಸಮಯ ಸಿಕ್ಕ ತಕ್ಷಣ ಮೊಬೈಲ್ ಓಪನ್ ಮಾಡ್ಬಿಟ್ಟು ಯಾವ್ದಾದ್ರು ಮಿಸ್ ಕಾಲ್ ಬಂದಿದ್ಯಾ, ವಾಟ್ಸಪ್ ಬಂದಿದ್ಯಾ ಅಂತ ಏನ್ ಮಾಡ್ತೀವಿ, ಚೆಕ್ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ತೀವಲ್ವ. ಹಾಗೆ ಇಲ್ಲೂ ಕೂಡ ಬೆಳೆದ ಸಮಯ ಸಿಕ್ಕಿದಾಗಲೆಲ್ಲ ಮಧ್ಯ 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 ಮನಸ್ಸಿನಲ್ಲಿ ಇಡ್ಬೇಕು, ಪರಂಧಾಮ. ಪರಮಧಾಮದಲ್ಲಿ ಟಾಪ್ ಸ್ಟೇಜ್ ಅಲ್ಲಿ ಇಡೋದರ ಜೊತೆಗೆ ಭಗವಂತ ನಿಮ್ಮನ್ನ ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನನಗೆ ಅವಶ್ಯಕತೆ ಇರ್ತದೋ ಅವಾಗ ಟಕ್ ಅಂತ ನಿಮ್ಮನ್ನು ನಾನು ಪರಂಧಾಮಕ್ಕೆ ಕರೆಸ್ಕೊಂತೀವಿ. ಕರೆಸಿಕೊಳ್ತೇನೆ. ಹೇಗೆ? ಇಶಾರ ಇಲ್ಲ.
ಮನ ಬುದ್ಧಿಯ ಮೂಲಕ. ಮೂಲಕ. ಅಲ್ವಾ? ಯಾರೊಬ್ರು ಆಫೀಸರ್ ಇರ್ತಾರೆ, ಅವ್ರು ಯಾರ್ದು ಈ ಸಬಾರ್ಡಿನೇಟ್ಸ್ ಆಫೀಸರ್ನ ಕರಿಬೇಕು ಅಂದ್ರೆ ಏನ್ ಮಾಡ್ತಾರೆ? ಫೋನ್ ಮಾಡ್ಬಿಟ್ಟು ತಮ್ಮ ಕ್ಯಾಬಿನಲ್ಲಿ ಕರ್ಸ್ಕೊಳ್ತಾರಲ್ವಾ, ಬನ್ರಿ ಇವಾಗ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು, ಮೀಟಿಂಗ್ ಇದೆ ಅಂತ, ಅಲ್ವಾ? ಅವ್ರು ಏನೇ ಕೆಲಸ ಮಾಡ್ತಿದ್ರು ಕೂಡ ಏನ್ ಮಾಡ್ಬೇಕು ಅವಾಗ? ಬಿಟ್ಟು ಹೋಗ್ಬೇಕಾಗುತ್ತೆ. ಬಿಟ್ಟು ಬಿಟ್ಟು ಅಲ್ಲಿ ಹೋಗ್ಬೇಕಲ್ವಾ? ಹಾಗೆ ಆದ್ಮೇಲೆ ಮೊದಲ ಪ್ರಾಶಸ್ತ್ಯ ನಾವ್ ಯಾವ್ದಕ್ಕೆ ಕೊಡ್ಬೇಕು? ಮನ ಬುದ್ಧಿ. ಈಶ್ವರೀಯ ಬಾಬನ ಕಾರ್ಯಕ್ಕೆ. ಯಾವ್ದಕ್ಕೆ? ಈಶ್ವರ್ಯ ಕಾರ್ಯಕ್ಕೆ, ನಾವ್ ಯಾವ್ದಕ್ಕೆ ಕೊಡ್ತೀವಿ? ಲೌಕಿಕ ಕಾರ್ಯಕ್ಕೆ. ಮೊದ್ಲು ಇದನ್ನ ಮಾಡ್ಕೊಡು, ಆಮೇಲೆ ನೋಡೋಣ. ಏನ್ ಹೇಳಿ? ಮೊದ್ಲು ನಮ್ ಕೆಲ್ಸ ಮಾಡ್ಕೊಡು, ಆಮೇಲೆ ನೋಡೋಣ. ಇನ್ನು ಕೆಲವೊಂದ್ಸಲ ಹೆಂಗಿರುತ್ತೆ, ಭರವಸೆ ಇರ್ತಾರೆ, ಬಾಬಾ ಇದನ್ನು ಮಾಡ್ಕೊಡು, ಮಾಡ್ಕೊಟ್ಮೇಲೆ ನೋಡ್ ನೀನು ಒಂದು ದಿನಾನು ನಾನು ಬರ್ತೀವಿ, ವೇಳೆ ಏನ್ ಮಾಡೋದಿಲ್ಲ, ಮಿಸ್ಸೇ Miss ಮಾಡಲ್ಲ. ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಈ ನನ್ನ ಮಕ್ಳು ಬುದ್ಧಿ ಗೊತ್ತಾಗ್ಬಿಟ್ಟಿದೆ. ಏನ್ ಗೊತ್ತಾಗಿದೆ ಅಂತೆ? ಪ್ರತಿದಿನ ನೋಡ್ತಾ ಇರ್ತಾರೆ. ಸಮಸ್ಯೆ ಇದ್ರ ಮಾತು ಇವ್ರು ಅಮೃತ ವೇಳೆಗೆ ಹೇಳ್ತಾರೆ. ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ವಲ್ಲ, ಯಾಕೆ ಹೇಳ್ಬೇಕು ಅಂತ ಏನ್ ಮಾಡ್ತಾರೆ? 3 ರಗ್ಗಕ್ಕೆ ಹೆಚ್ಚು ಮಲ್ಕೊಂತ. ಚೆನ್ನಾಗಿ ನಿದ್ರೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವತ್ತೇನು ಸಮಸ್ಯೆ ಇಲ್ವಾ, ನನಗೆ ಭಗವಂತನ ಅವಶ್ಯಕತೆ ಇಲ್ವಲ್ಲ. ನನಗೆ ಭಗವಂತನ ಅವಶ್ಯಕತೆ ಇಲ್ದಿರೋದಕ್ಕೆ ನಾನು ಬಾಬಾ ನೆನಪು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಭಗವಂತನ ಅವಶ್ಯಕತೆ ಅನುಸಾರದಲ್ಲಿ ನಾವು ಹೇಳೋದಿಲ್ಲ, ನಮ್ಮ ಅವಶ್ಯಕತೆ ಅನುಸಾರ ನಾವೇನ್ ಮಾಡ್ತೀವಿ? ಎದ್ದೇಳ್ತೀವಿ. ಅದಕ್ಕಾಗಿ ನಿಮ್ಮನ್ನು ಏಳಿಸ್ಬೇಕು ಅಂತ ಬಾಬಾ ಏನ್ ಮಾಡ್ಬೇಕಾಯ್ತು? ಸಮಸ್ಯೆ ಮೇಲೆ ಸಮಸ್ಯೆ, ಸಮಸ್ಯೆ ಮೇಲೆ ಸಮಸ್ಯೆ, ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾರೆ. ಕೊಡ್ಬೇಕಾಗುತ್ತೆ. ಯಾಕೆ ಹೇಳಿ? ನೀವು ಹಂಗೆ ತಾನೇ ಮಾತು ಕೇಳೋದು. ಕೊಟ್ಟಾಗ ಓಡೋಗ್ತೀವಿ ಬಾಬಾ. ಅದರ ಬದಿಗೆ ನೀವು ಕರೆಕ್ಟ್ ಆಗಿ ಸಾಧನೆ ಮಾಡ್ತಾ ಇದ್ರೆ ನಿಮ್ಗೆ ಸಮಸ್ಯೆ ತಂದು ಕೊಡುವಂತ ಪ್ರಯತ್ನನೇ ಇಲ್ಲ. ಇರೋದಿಲ್ಲ. ಪ್ರೀತಿಯಿಂದ, ಸ್ನೇಹದಿಂದ, ಖುಷಿಯಿಂದ, ಆನಂದದಿಂದ, ಸ್ನೇಹದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳು ಅದಲ್ಲೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಬಾಬಾ ಬರೋಕ್ಕಿಂತ ಮೊದಲೇ ನಾವು ರೆಡಿ ಆಗಿಬಿಟ್ಟಿದ್ದೇವೆ, ಅವಾಗ ಏನಾಗ್ಬಿಡ್ತದೆ? ಖುಷಿ ಅವಾಗ ಸಮಸ್ಯೆ ತರುವಂತ ಪ್ರಯತ್ನ ಇರೋದಿಲ್ಲ, ಮಾಡೋದಿಲ್ಲ. ಅಲ್ವಾ? ಸ್ಕೂಲಲ್ಲಿ ಟೀಚರ್ ಬರೋ ಮೊದಲನೇ ಹೋಮ್ವರ್ಕ್ ಅಲ್ಲಿ ಅವ್ರ ಟೇಬಲ್ ಮೇಲೆ ಇಟ್ಬಿಟ್ರೆ ಟೀಚರ್ ಏನು ಮಾಡೋದಿಲ್ಲ ಅಲ್ವಾ? ಹೌದು. ಟೀಚರ್ ಬಂದ ಮೇಲೂ ಕೂಡ ತಂದು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ? ಎಣ್ಣೆ. ಅಲ್ವಾ? ಅದಕ್ಕಾಗಿ ಕೇಳ್ಕೊಳ್ಳಿ, ನೀವು ಹೇಗೆ ಇದ್ದೀರಿ? ಅಪ್ಪ ಕರೆದ ಮೇಲೆ ಬರೋರು ಅಥವಾ ಕರೆಯೋಕ್ಕಿಂತ ಮುಂಚೆ ಬರೋರು. ಮುಂಚೆನೇ ಬರ್ತಿರೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸರಿ. ಈ ರೀತಿ ನೀವು ವೈಯಕ್ತಿಕವಾಗಿ ವಿಶ್ವ ಕಲ್ಯಾಣಕ್ಕೆ ಪ್ರತಿದಿನ ಸಮಯವನ್ನ ಕೊಡಬೇಕು. ಸರಿ. ನಮ್ಮಪ್ಪನ ಮನೋಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ ಎಲ್ಲಾ ಡೈರೆಕ್ಷನ್ ಅಲ್ಲಿ ನೋಡ್ತಾರೆ. ಇಷ್ಟ ಹೇಳಿದ ಮೇಲೆ ಬಾಬಾ ಏನ್ ಹೇಳಿದ್ರು? ನಗರ ತಕ್ಕವ್ರೆ ಪರಂಧಾಮದಲ್ಲಿ ಕೂತ್ಕೊಳ್ಬೇಕು, ಶಕ್ತಿ ಕೊಡ್ಬೇಕು, ಹೌದು ತಾನೆ? ಅಷ್ಟು ನಾನೊಬ್ಬನೇ ಮನೇಲಿ ಇದ್ಬಿಟ್ಟು ಮಾಡ್ಬಿಡ್ತೇನೆ, ಬೇರೆಯವ್ರ ಅವಶ್ಯಕತೆ ನಮ್ಗೆ ಯಾಕೆ? ಹಾಗೆ ಮಾಡುವಾಗಿಲ್ಲ. ಎಷ್ಟೇ ಸಮಯ, ಎಷ್ಟೇ ಬ್ಯೂಸಿ, ಇದನ್ನು ವೈಯಕ್ತಿಕವಾಗಿ ಮಾಡ್ತಾ ಮಾಡ್ತಾ ಬೇರೆಯವರ ಮಾತಿಗೆ ಗೌರವ ಕೊಡಿ. ಬೇರೆ ರೀತಿ ಕರ್ಮಣ ಸೇವೆಯಲ್ಲಿ, ವಾಚಾ ಸೇವೆಯಲ್ಲಿ ಅದಕ್ಕೂ ಕೂಡ ನೀವು ಸಹಯೋಗವನ್ನ ಕೊಡಬೇಕು. ಸಂಘಟನೆಯಲ್ಲಿ ಬಲ ಇರಬೇಕು, ಅಲ್ಲೂ ಕೂಡ ಶಾಂತಿಯ ಸ್ವರೂಪ ನಿಮ್ದು ಇರಬೇಕು. ಜ್ವಾಲಾಮುಖಿ ಯೋಗ ಇರಬೇಕು. ಜ್ವಾಲಾಮುಖಿ ಯೋಗದ ಬಗ್ಗೆ 2 ದಿನ ಹಿಂದೆ ಮಾತಾಡಿದೀವಿ ತಾನೇ, ನಾವು ಚರ್ಚೆ ಮಾಡಿದೀವಲ್ವಾ? ಓಕೆ, ಅದಕ್ಕಾಗಿ ಬರೀ ನಾನು ಯೋಗ ಮಾಡ್ತಾ ಕೂತ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಯದ ಅನುಸಾರ ಲೌಕಿಕ ಇರ್ಲಿ, ಅಲೌಕಿಕ ಇರ್ಲಿ, ಕರ್ಮಣ ಸೇವೆ ಇರ್ಲಿ, ವಾಚಾ ಸೇವೆ ಇರ್ಲಿ, ಧನದ ಸೇವೆ ಇರ್ಲಿ, ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ಕೊಡ್ತಾ ನಾವೇನ್ ಮಾಡ್ಬೇಕಾಗ್ತದೆ? ಮುಂದುವರಿಬೇಕು. ಮುಂದುವರಿತಾ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಕೆಲವು ಜನ ಏನ್ ಹೇಳ್ತಾರೆ, ಬಾಬಾ ವರ್ತಮಾನ ಸಮಯದ ಅನುಸಾರ ಮುರಳಿ ಇದನ್ನು ಹೇಳಿದಾರಲ್ವಾ, ಇದೇ ಹೈಸ್ಟ್ ಇದೊಂದೇ ನಾನು ಮಾಡ್ತಾ ಕೂತ್ಕೊಳ್ತೇನೆ ಅಂತ ಬಿಟ್ಟು ಏನ್ ಮಾಡ್ತಾರೆ? ಆ ರೀತಿ ಸಂಕಲ್ಪ ಯೋಚನೆಯನ್ನು ಕೂಡ ಮಕ್ಕಳು ಮಾಡ್ತಾರೆ ಅಲ್ವಾ? ಮಕ್ಕಳು ಏನೇನು ಮಾಡ್ಬೋದು ಅಂತ ಇನ್ನು ಅಡ್ವಾನ್ಸ್ ಆಗಿ ಬಾಬನಿಗೆ ಎಲ್ಲ ಏನಾಗಿರ್ತದೆ ಗೊತ್ತಾಗ್ತದೆ ಅಲ್ವಾ? ಅದಕ್ಕೆ ತಕ್ಕ ಹಾಗೆ ಬಾಬಾ ಏನ್ ಮಾಡ್ತಾ ಇರ್ತಾರೆ? ಮುರಳಿಗಳನ್ನ ನುಡಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕ ಹಾಗೆ ನೀವು ಅದನ್ನು ಅರ್ಥ ಮಾಡ್ಕೊಂಡಾಗ ಜೀವನದಲ್ಲಿ, ಕಾರ್ಯದಲ್ಲಿ ತರೋದೇನಾಗ್ಬಿಡ್ತದೆ? ಸಹಜವಾಗ್ಬಿಡ್ತದೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಆ ಒಂದು ಯೋಗದ ಜ್ವಾಲೆಯಿಂದ ಹೇಗೆ ಜ್ವಾಲಾಮುಖಿ ಪ್ರಪಂಚವನ್ನ ಸುಟ್ಟಾಕತ್ತೋ ಹಾಗೆ ಸ್ಥೂಲವಾದ ಬೆಂಕಿ ಜ್ವಾಲೆ ಅಲ್ವಾ ಈ ಪ್ರಪಂಚವನ್ನ ಸ್ಥೂಲ ರೂಪದಲ್ಲಿ ಸುಟ್ಟಾಕತ್ತೋ ಹಾಗೆ ಯೋಗದ ಬೆಂಕಿಯಿಂದ ಪೂರ್ತಿ ವಿಶ್ವ ಏನಾಗ್ಬೇಕು? ಸುಟ್ಟೋಗ್ಬೇಕು. ಕ್ಲೀನ್ ಆಗ್ಬೇಕು. ವಿಶ್ವ ಸುಡೋ ಮೊದಲು
ನಿಮ್ಮಲ್ಲಿರುವಂತ ವಿಕರ್ಮ ಏನಾಗ್ಬೇಕು? ಸುಡ್ಬೇಕು. ಹೋಗ್ಬೇಕಾಗ್ತದೆ. ಅಷ್ಟು ಪವರ್ಫುಲ್ ಯೋಗದಲ್ಲಿ ನೀವು ಹೆಚ್ಚಿನ ಸಮಯ ಇದ್ದಾಗ ವಿಶ್ವ ಪರಿವರ್ತನೆ ಕಾರ್ಯ ತೀವ್ರವಾಗಿ ಆಗತ್ತೆ. ಅಂತಹ ಒಂದು ಕಾರ್ಯಕ್ಕೆ ಇನ್ಮೇಲೆ ನೀವು ನಿಮಿತ್ತ ಆಗ್ಬೇಕಾಗಿದೆ. ಅಂತಹ ಆತ್ಮಗಳ ಅವಶ್ಯಕತೆ ಬಾಬನಿಗೆ ಇವತ್ತು ಬೇಕಾಗಿದೆ. ಇದೆ. ಅದಕ್ಕಾಗಿ ಬಾಬಾ ನಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಓಕೆನಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸೇವೆ ಮಾಡ್ಲಿಕ್ಕೆ ನಮ್ಮಲ್ಲಿ ಆ ಯೋಗ್ಯತೆ ಇದೆಯಾ? ನಿಮ್ಮಲ್ಲಿ ಇರೋದಿಲ್ಲ, ತುಂಬೋದು ನಿಮ್ಮಪ್ಪ. ಹೌದಾ? ಒಂದು ವ್ಯಕ್ತಿ ಪರಂಧಾಮದಿಂದ ಬರ್ಬೇಕಾದ್ರೆ ಇಂಜಿನಿಯರ್ ಆಗ್ಬಿಟ್ಟು ಬಂದಿರ್ತಾರ, ಡಾಕ್ಟರ್ ಆಗ್ಬಿಟ್ಟು ಬಂದಿರ್ತಾರ? ಈ ಪ್ರಪಂಚದಲ್ಲಿ ತಾನೇ ಅವರನ್ನ ರೆಡಿ ಮಾಡೋದು. ಹೌದು. ಹೌದು ಯಾರು ಏನು ರೆಡಿ ಆಗ್ಬಿಟ್ಟು ಬಂದಿರೋದಿಲ್ವಲ್ಲ. ಹೌದು. ಅಂದ್ಮೇಲೆ ವಿಷಯ ಒಂದು ಗೊತ್ತಿರ್ಲಿ ಆದ್ಮೇಲೆ, ಈಶ್ವರಿ ಸೇವೆಗೆ ಸಂಪೂರ್ಣವಾಗಿ ನಿಮ್ಮನ್ನ ಸನ್ನದ್ಧರನ್ನಾಗಿ ಮಾಡೋದು ಯಾರು? ಬಾಬಾ ಪರಮಾತ್ಮ. ಬಾಬದಾದನೆ ಹೊರತು ನಿಮ್ಮಲ್ಲಿ ಎಲ್ಲಷ್ಟು ಬಿಂದುವಷ್ಟು ನಿಮ್ಮಲ್ಲಿ ಯಾವ ವಿಶೇಷತೆ ಯೋಗ್ಯತೆ ಇಲ್ಲವೇ ಇಲ್ಲ. ಇಲ್ಲ. ಮತ್ತೆ ಇದೆಯೋ ಬಿಟ್ಟು ನನಗೆ ಗೊತ್ತಿಲ್ಲ, ನನ್ನ ಹತ್ರಂತೂ ಇಲ್ಲ, ಇರ್ಲಿಲ್ಲ. ಈಗಲೂ ಇದ್ರೆ ಅದು ಬಾಬಂದೇ ಹೊರತು ಅದು ನನ್ನದಂತೂ ಅಲ್ಲವೇ ಅಲ್ಲ. ಅಲ್ಲ. ನಮ್ಮತ್ ಇದ್ದಿದ್ದೇನು? ಏನು ಇಲ್ಲ. ಕೊಳಕು, ವಾಸನೆ, ಕೆಸರು, ವಿಕಾರ ಇದನ್ನೇ ಇಟ್ಕೊಂಡಿದ್ವಿ ಬಿಟ್ರೆ ನಮ್ಮ ಹತ್ರ ಆ ಯೋಗ್ಯತೆನೇ ಇಲ್ಲ. ಆದ್ರೆ ಆ ಯೋಗ್ಯರನ್ನಾಗಿ ಮಾಡಿರೋದು ಯಾರು? ಬಾಬಾ ನನ್ನಪ್ಪ. ಯಾರು? ನಮ್ಮ ತಂದೆ. ಯಾವಾಗ ನಾನು ಅವನ ಸನ್ನಿಧಾನದಲ್ಲಿ ಶರಣಾಗತನಾದಾಗ, ನನ್ನ ಸಮಯವನ್ನು ಕೊಟ್ಟಾಗ, ಆ ಒಂದು ಇಚ್ಛೆಯನ್ನು ಇಟ್ಟಾಗ, ನಿಮಿತ್ತನಾದಾಗ, ಸಮಯವನ್ನು ಕೊಟ್ಟಾಗ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಂಡು ಬಟ್ಟೆ ಕೊಟ್ರಲ್ವಾ, ಟೈಲರ್ ಹೊಲ್ದು ಕೊಡೋದು ಅಲ್ವಾ? ಮನಸ್ಸನ್ನ ಕೊಟ್ರೆ ತಾನೇ ಬಾಬಾ ರೆಡಿ ಮಾಡೋದು. ಅಂದ್ಮೇಲೆ ಇವತ್ತು ನಮ್ಮಲ್ಲಿ ಏನು ಯೋಗ್ಯತೆ ಬಂದಿದೆ ಆತ್ಮೀಯರೇ, ಅರ್ಹತೆ ಬಂದಿದೆ, ಅದಕ್ಕೆ ಕಾರಣ ಯಾರು? ನನ್ನಪ್ಪ ಅಂತ ಒಬ್ಬರೇ ಕೂತ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಕಣ್ಣಲ್ಲಿ ಗಳಗಳಗಳಗಳ ಅಂತ ಏನು ಬರ್ತದೆ? ಆನಂದ ಭಾಷೆ. ಆನಂದ ಬಾಷ್ಪ. ಖುಷಿಯ ನೀರು ಬರ್ತದೆ. ಎಂಥವನಾಗಿದ್ದವನು ನನ್ನನ್ನು ಬಾಬಾ ಯಾವ ರೀತಿ ಮಾಡ್ತಾ ಇದ್ದ. ಬಾಬಾ ಹೇಳ್ತಾರೆ, ಈಗ ಮಾಡಿದ್ ಏನೂ ಅಲ್ಲ ಮಕ್ಕಳೇ, ಇನ್ನೂ ಮುಂದೆ ಇನ್ನೂ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತೇನೆ. ಕಂಡೀಷನ್ ಏನು ಅಂತಂದ್ರೆ, ಸಮಯವನ್ನ ತೆಗೆದು ನೀವು ನನ್ನ ಹತ್ರ ಬರ್ಬೇಕು. ಇಡ್ಬೇಕು. ನಿಸ್ವಾರ್ಥ ಭಾವ, ಯಾವುದೇ ಇಚ್ಛೆ ಇರ್ದೇನೆ ನನ್ನ ಹತ್ರ ಬಂದ್ಬಿಟ್ಟು ನೋಡಿ, ನಿಮ್ಮನ್ನು ಎಷ್ಟು ಮಹಾನರನ್ನಾಗಿ ನಾನು ಮಾಡ್ತೇನೆ. ಇನ್ನೊಂದು ವಿಷಯ ಗೊತ್ತಿರ್ಲಿ, ಎಷ್ಟು ಮಹಾನರಾಗ್ತಿರೋ ಅಷ್ಟು ನಿಮ್ಮ ಅಹಂಕಾರ ಸುಟ್ಟೋಗ್ತದೆ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಈ ಮಹಾನರಾಗ್ಲಿಕ್ಕೆ ನಾನು ಕಾರಣ ಅಲ್ವೇ ಅಲ್ಲ. ಯಾರ ಕಾರಣ? ಬಾಬಾ. ಬಾಬಾ ಕಾರಣ ಅಂತಂದಾಗ ಆ ಕರ್ಮದ ಫಲವನ್ನು ಎಷ್ಟು ಬಾಬನಿಗೆ ರಿಟರ್ನ್ ಕೊಡ್ತಿರೋ ಅಷ್ಟು ಬಾಬಾ ಏನ್ ಮಾಡ್ತಾರೆ? ಇನ್ನ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಗಟ್ಟಿಯಾಗಿ ಅಪ್ಕೊಳ್ತಾರ, ಗಟ್ಟಿಯಾಗಿ ಮುದ್ದು ಮಾಡ್ತಾರೆ. ಮೇರಾ ಬಚ್ಚೇ. ನಾವೇನ್ ಮಾಡ್ತೀವಿ? ಬಾಬಾ ಹತ್ರ ಸೇವೆ ಮಾಡಿಸ್ಕೊಂಡು ನಾವು ಒಬ್ಬರೇ ಹೋಗ್ತೀವಿ ಸನ್ಮಾನ ಮಾಡಿಸ್ಕೊಳ್ಲಿಕ್ಕೆ. ಏನ್ ಮಾಡ್ತೀವಿ? ಅವಾಗ ಬಾಬಾನ ಏನ್ ಮಾಡೋದಿಲ್ಲ, ಕರ್ಕೊಂಡು ಹೋಗೋದು. ಅವಾಗ ಬಾಬಾ ಏನ್ ಮಾಡ್ತಾರೆ? ಸನ್ಮಾನಕ್ಕೆ ನಾನಿಲ್ಲ ಅಂದ್ಮೇಲೆ ಸೇವೆಗೂ ನಾನಿಲ್ಲ ಅಂತ ಕೈ ಕೊಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆವಾಗ ಗೊತ್ತಾಗತ್ತೆ ಬಾಬನ ಬೆಲೆ ಏನು ಅಂತ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕು? ದಿನದಿಂದ ದಿನಕ್ಕೆ ಯಾರಿಗೆ ಗೌರವವನ್ನು ಕೊಡಬೇಕು? ಬಾಬನಿಗೆ ಗೌರವ ಕೊಟ್ಬಿಟ್ಟು ಬೇಹದ್ದಿನ ಸೇವೆಗೆ ಏನಾಗ್ಬೇಕು? ನಿಮಿತ್ತರಾಗ್ಬೇಕು. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಪೂರ್ತಿ ವಿಶ್ವ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಬೇಕು. ಓಕೆ. ಓಂ ಶಾಂತಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.